ಮಾಸ್ಕ್ ಮ್ಯಾನ್ ಅಂತ ಏನು ಕರಿತಾ ಇದ್ರು, ಆತ ತೋರಿಸಿದ ಕಡೆ ಮೂಳೆಗಳು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತ್ರ ಈಗ ಸಿಗಲಿಲ್ಲ. ಹಾಗಾಗಿ ಇದೊಂದು ಷಡ್ಯಂತ್ರ. ಏನು ಷಡ್ಯಂತ್ರ? ಚಿನ್ನಯ್ಯ ಬಂದಿರೋದು ಷಡ್ಯಂತ್ರನ? ಮಹಿಳಾ ಆಯೋಗ ಏನು ಬರೆಯುತ್ತೆ ಅಂತಂದರೆ, ಕಳೆದ 20-25 ವರ್ಷಗಳಲ್ಲಿ ಧರ್ಮಸ್ಥಳದಾಗಿರ್ತಕ್ಕಂಥ ಒಟ್ಟು ಅಸಹಜ ಸಾವುಗಳ ಸಮಗ್ರ ತನಿಖೆ ಮಾಡಬೇಕು ಅಂತ ಪತ್ರ ಬರೆಯುತ್ತೆ. ಯಾಕೆಂದರೆ ಜನಕ್ಕೆ ಗೊತ್ತಿದ್ದು 4, ಅದು ಬಿಟ್ಟರೆ ಇತ್ತೀಚೆಗೆ ಈ ವ್ಯಕ್ತಿ ಬಂದು ಹೇಳಿದ್ದು. ಇದರ ಉದ್ದೇಶ ಏನು? ನೀವು ಹೇಳ್ತಿರಲ್ಲ ಜನಕ್ಕೆ ಗೊತ್ತಿರೋದು 4 ಅಂತ. ಯಾವ ಜನಕ್ಕೆ? ಒಂದು ಧರ್ಮ ಕ್ಷೇತ್ರದ ಒಳಗೆ ಕೊಲೆ ಆಗತೈತಿ ಅಂತಂದರೆ ಅಲ್ಲಿ ಕೊಂದವ್ರು ಯಾರು? ಹಿರಿಯ ಪತ್ರಕರ್ತರು ಅಂತ ಅನಿಸ್ಕೊಂಡಿರೋ HR ರಂಗನಾಥ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಈ ಮಹಿಳಾ ಆಯೋಗದ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಮಾತ್ರ SIT ತನಿಖೆ ಆಗಲಿ ಅಂತ ಯಾಕೆ ಕೇಳ್ತಾರೆ? ಪ್ರಶ್ನೆ ಕೇಳ್ತಾರೆ. ಆಮೇಲೆ ಇದು ಪಿತೂರಿ ಅಂತ ಅವ್ರು ಹೆಂಗೆ ನಿರ್ಧರಿಸಿದ್ರು? ಅವ್ರಿಗೆ ಹೆಂಗೆ ಗ್ಯಾರಂಟಿ ಅದ? ಅಂದರೆ ನೀವು ಮಹಿಳಾ ಆಯೋಗದ ಅಧ್ಯಕ್ಷರು ಹೋಗ್ಬಿಟ್ಟು ಧರ್ಮಸ್ಥಳದ ವಿರುದ್ಧ ಯಾರು ಪಿತೂರಿ ಮಾಡ್ತಾ ಇದ್ದಾರೋ ಅವ್ರ ಜೊತೆ ಸೇರ್ಕೊಂಡಿದ್ದೀರಾ? ಅಧಿಕಾರನ ಕರೆಕ್ಟಾಗಿ ಯುಟಿಲೈಸ್ ಮಾಡಕತ್ತಾರೆ. ಹಂಗಂದ್ರೆ ಸತ್ಯ ಕೇಳೋರು ಎಲ್ಲರೂ ಎಡಪಂಥೀಯರು ಅಂತೇಳಿ ಅವರು ಬ್ರ್ಯಾಂಡ್ ಮಾಡ್ದಂಗಾಯ್ತು. ಅಂಥವ್ರಿಗೆ ನೀವು ಕ್ವಶನ್ ಮಾಡ್ತೀರಿ ಅಂತಂದರೆ ನೀವು ಸಂಚು ಮತ್ತು ಪಿತೂರಿಯ ಭಾಗ ಅದೀರಿ. ಸ್ನೇಹಿತರೆ ನಮಸ್ಕಾರ. ನಿಮಗೆ ಕೆಲವರಿಗೆ ಗೊತ್ತಿರಬಹುದು, ಧರ್ಮಸ್ಥಳದಲ್ಲಿ ಏನು ನೂರಾರು ಅಸಹಜ ಸಾವುಗಳಾಗಿದೆ ಅಂತ ವಿಷಯ ನಡೀತಾ ಇದೆಯೋ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅಸಹಜ ಸಾವುಗಳು, ಅದರಲ್ಲೂ ಹೆಣ್ಣುಮಕ್ಕಳ ಸಾವುಗಳು, ಅದರಲ್ಲೂ ಗೊತ್ತಿರ್ತಕ್ಕಂಥ ಕೊಲೆನೇ ಆಗಿರ್ತಕ್ಕಂಥ ಸೌಜನ್ಯ ಆಗಿರ್ಬೋದು, ಯಮುನಾ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ಎಲ್ಲವುಗಳ ತನಿಖೆ ಆಗಬೇಕು, ಸತ್ಯ ಈಚೆ ಬರಬೇಕು, ಆ ಹೆಣ್ಣುಮಕ್ಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹಲವಾರು ಮಹಿಳಾ ಸಂಘಟನೆಗಳು ಮತ್ತು ಅನೇಕ ಇಂಡಿವಿಜುವಲ್ ಮಹಿಳೆಯರು ಸೇರಿಕೊಂಡು ಕೊಂದವರು ಯಾರು ಅನ್ನೋ ಹೆಸರಿನಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಗ್ರಹವನ್ನು ಮುಂದಿಡ್ತಾಯಿದ್ರು. ಇವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ SIT ತನಿಖೆ ಸರಿಯಾಗಿ ಆಗಬೇಕು, ಸಮಗ್ರವಾಗಿ ಆಗಬೇಕು ಅಂತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದರು, ವಿನಂತಿಯನ್ನು ಕೊಟ್ಟಿದ್ದರು. ಅದಾದ ಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರನ್ನ ಭೇಟಿ ಮಾಡಿ ಕೂಡ ತಮ್ಮ ವಿನಂತಿಯನ್ನು ಕೊಟ್ಟಿದ್ದರು. ಇದರ ಹಿನ್ನೆಲೆಯಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಮಹಿಳಾ ಆಯೋಗದಿಂದ ಈ ಬಾರಿ ನೇರವಾಗಿ SITಗೆ ಪತ್ರವನ್ನು ಬರೆದರು. SITಗೆ ಪತ್ರವನ್ನು ಬರೆದಾಗ ಅವರು ಸರ್ಕಾರದ ಆದೇಶದಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಒಟ್ಟು ಅಸಹಜ ಸಾವುಗಳ ಸಮಗ್ರ ತನಿಖೆ ಆಗಬೇಕು ಅಂತ ಇತ್ತು. ಆದರೆ ಹೊರಗಡೆ ಬರ್ತಾ ಇರೋ ಮಾಹಿತಿಗಳನ್ನ ನೋಡಿದಾಗ ಚಿನ್ನಯ್ಯ ಎನ್ನುವ ವ್ಯಕ್ತಿ ಏನು ಎಲ್ಲಿ ಜಾಗ ತೋರಿಸಿದ್ನೋ ಅಲ್ಲಿ ಮೂಳೆ ಸಿಗಲಿಲ್ವ ಅನ್ನೋದಕ್ಕೆ ಸೀಮಿತವಾದಂಗೆ ಕಾಣಿಸ್ತಾ ಇದೆ. ಹಾಗಾಗಿದ್ದರೆ ಸಮಗ್ರ ತನಿಖೆ ಮಾಡಬೇಕು, ಅಕಸ್ಮಾತ್ ಸಮಗ್ರವಾಗಿ ತನಿಖೆ ಮಾಡ್ತಾ ಇದ್ದರೆ ಅದರ ಮಾಹಿತಿ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ. ಈ ಪತ್ರ ಯಾವಾಗ ಬರೆದ್ರೋ ಕೆಲವು TV ಚಾನಲ್ಗಳಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ವಿರುದ್ಧನೇ ಮಾತುಗಳನ್ನಾಡಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಸೀನಿಯರ್ ಪತ್ರಕರ್ತ ಆಗಿರ್ತಕ್ಕಂಥ HR ರಂಗನಾಥ್ರವರು ನೇರವಾಗಿ ನಾಗಲಕ್ಷ್ಮಿ ಚೌಧರಿಯವರು ಲೆಫ್ಟಿಸ್ಟ್ ಇರಬೇಕು, ಮತ್ತು ಅವರು ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇದೆಯಲ್ಲ ಪಿತೂರಿ ಅದರ ಭಾಗ ಆಗಿರಬೇಕು, ಅವರು ಟೂಲ್ ಕಿಟ್ ಆಗಿರಬೇಕು, ಮತ್ತು ಬೇರೆ ಕಡೆ ಎಲ್ಲ ಅಸಹಜ ಸಾವುಗಳಾಗಿಲ್ವಾ, ಅಲ್ಲಿಗಿಲ್ಲದೆ ಇರೋ SIT ಧರ್ಮಸ್ಥಳದಲ್ಲೇ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯ ಮಾತುಗಳನ್ನೆಲ್ಲ ಆಡಿದ್ದಾರೆ. ಈ ಒಟ್ಟು ವಿಷಯದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಇವತ್ತು ಕೊಂದವರು ಯಾರು ಗ್ರೂಪಿನಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಹೈಕೋರ್ಟ್ನ ವಕೀಲೆಯೂ ಆಗಿರ್ತಕ್ಕಂಥ ರಾಜಲಕ್ಷ್ಮಿ ಅಂಕಲ್ಗಿಯವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಚರ್ಚೆಗೆ ನಿಮಗೆ ಸ್ವಾಗತ ಮೇಡಮ್. ಮೇಡಮ್, ಈಗ ಮೊದಲನೇದಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ಏನು ಪತ್ರ ಬರೆದಿರೋ SITಗೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಿರೋ ಲೆಟರ್ಗೆ ನಾಗಲಕ್ಷ್ಮಿ ಅವರಿಗೆ ಎಲ್ಲ ಮಹಿಳೆಯರ ಪರವಾಗಿ ಒಂದು ಅಭಿನಂದನೆಯನ್ನು ಮೊದಲು ಸಲ್ಲಿಸಬೇಕು. ಯಾಕಂದರೆ ಅವರು ಬರೆದಿರೋದು ಲೆಟರು ಕರೆಕ್ಟ್ ಅದೆ, ಅವರು ತೊಗೊಂಡಿರೋ ನಿರ್ಧಾರ ಕರೆಕ್ಟ್ ಅದೆ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಏನು ತಿಳ್ಕೊಬೇಕಂತಂದರೆ, ಪ್ರತಿಯೊಂದು ರಾಜ್ಯದೊಳಗೂ ಮಹಿಳಾ ಆಯೋಗ ಯಾವ ಒಂದು ಉದ್ದೇಶಕ್ಕಂತ ರಚನೆ ಆಗಿರ್ತದೆ ಆ ಉದ್ದೇಶ ಸಫಲಗೊಳ್ಳೋ ದಿಕ್ಕಿನೊಳಗೆ ಅವ್ರು ಕೆಲಸ ಮಾಡಕತ್ತಾರೆ. ಮೊದಲಿಗೆ ಎಷ್ಟೋ ಸಲ ನಾವು ಮಹಿಳಾ ಆಯೋಗದ ಅಧ್ಯಕ್ಷರು ಏನದಾರ, ಏನು ಮಾಡ್ತಾರೆ, ಯಾವುದೋ ಒಂದು ಅಥಾರಿಟಿ ಇರಲಾರ್ದ ಸಂಸ್ಥೆ ಅನ್ನೋ ಥರ ಜನ ನೋಡ್ತಿದ್ರು. ಈಗ ಅವ್ರು ತಮ್ಮ ಅಥಾರಿಟಿನ ಬಳಸಿ ಒಂದು ಲೆಟರ್ ಬರೆದಾರೆ. ಅದರ ಬಗ್ಗೆ ಮಾತ್ರ ಡೆಫಿನೆಟಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಹಾಗಿದ್ದರೆ ಮೊದಲನೇದಾಗಿ ಈ ವಿಷಯ ಪರ್ಟಿಕ್ಯುಲರ್ಲಿ ತುಂಬ ಹೆಚ್ಚು ಪ್ರಚಾರಕ್ಕೆ ಬಂದಿದ್ದು ಯಾವ ರೀತಿ ಅಂತಂದರೆ, ಯಾವುದೋ ವ್ಯಕ್ತಿ ನೂರಾರು ಶವಗಳನ್ನ ಓದಿಟ್ಟಿದ್ದಾನಂತೆ, ತೋರಿಸ್ತಾನಂತೆ ಅನ್ನೋದು ಪ್ರಚಾರಕ್ಕೆ ಬಂತು. ಆ ಒಂದು ಸಮಯದಲ್ಲಿ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೆಯುತ್ತೆ. ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೆದೇ ಬೇಸಿಸಾಗಿ ಇಟ್ಕೊಂಡು ಸರ್ಕಾರ SIT ಫಾರ್ಮ್ ಮಾಡಿ SITಗೆ ಆದೇಶ ಕೊಡುತ್ತೆ. ಆಗಲೂ ಕೂಡ ಮಹಿಳಾ ಆಯೋಗ ಬರೀ ಆ ವ್ಯಕ್ತಿ ಬಂದು ತೋರಿಸಿದ್ರ ಬಗ್ಗೆ ಬರೆಯಲ್ಲ. ಮಹಿಳಾ ಆಯೋಗ ಏನು ಬರೆಯುತ್ತೆ ಅಂತಂದರೆ, ಕಳೆದ 20-25 ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಒಟ್ಟು ಅಸಹಜ ಸಾವುಗಳ ಸಮಗ್ರ ತನಿಖೆ ಮಾಡಬೇಕು ಅಂತ ಪತ್ರ ಬರೆಯುತ್ತೆ. ಇದರ ಉದ್ದೇಶ ಏನು? ಏಕೆಂದರೆ ಜನಕ್ಕೆ ಗೊತ್ತಿದ್ದು 4. ಹೌದು, ಪದ್ಮಲತಾ, ವೇದವಲ್ಲಿ, ಯಮುನಾ ಮತ್ತು ಸೌಜನ್ಯ 4 ಮಹಿಳೆಯರ ಕೊಲೆಗಳ ವಿಷಯ ಜನಕ್ಕೆ ಗೊತ್ತಿದ್ದು. ಅದು ಬಿಟ್ಟರೆ ಇತ್ತೀಚೆಗೆ ಈ ವ್ಯಕ್ತಿ ಬಂದು ಹೇಳಿದ್ದು. ಆದರೆ ಮಹಿಳಾ ಆಯೋಗ ಈ ರೀತಿ ಪತ್ರ ಯಾಕೆ ಬರೀತು? ನೀವು ಹೇಳ್ತಿರಲ್ಲ ಜನಕ್ಕೆ ಗೊತ್ತಿರೋದು 4 ಅಂತ. ಯಾವ ಜನಕ್ಕೆ? ಧರ್ಮಸ್ಥಳದಿಂದ ಹೊರಗಿರೋ ಜನಕ್ಕೆ ಗೊತ್ತಿರೋದು ಇವು.
ಧರ್ಮಸ್ಥಳದ ಒಳಗಿರೋ ಜನರಿಗೆ ಇನ್ನೂ ಬೇಕಾದಷ್ಟು ಗೊತ್ತದಾವು. ಅವರಿಗಷ್ಟು ಗೊತ್ತು ಅಂತ ಹೊರಗಿನ ಜನರಿಗೆ ಗೊತ್ತಿರಲಿಲ್ಲ. ಅಲ್ಲಿ ಒಳಗಿನಿಂದ ಸುದ್ದಿಗಳು ಬರ್ತಿದ್ದು, ಸುತ್ತಮುತ್ತಲಿನ ಜನರಿಗೆ ಗೊತ್ತಿತ್ತು ನೂರಾರು ಈ ಥರದ ಕೊಲೆಗಳಾಗ್ಯಾವು ಅಂಥೇಳಿ. ಅದರ ಬಗ್ಗೆನೇ ತನಿಖೆ ಮಾಡೋಕ್ಕೆ ಒಂದು ಸಮಿತಿನೂ ರಚನೆ ಆಗಿತ್ತು. ಸಮಿತಿಯ ಒಂದು ರಿಪೋರ್ಟು ಬಂದಿತ್ತು ಉಗ್ರಪ್ಪ ಸಮಿತಿ ಒಳಗೆ. ಅದರೊಳಗೆ ಕ್ಲಿಯರಾಗಿ ಹೇಳಿದರು, ನೂರಾರು ಅಸಹಜ ಸಾವುಗಳು. ಅಸಹಜ ಅಂತಂದ್ರೆ ಏನರ್ಥ? ಎಲ್ಲೋ ಒಂದು ಯಾವುದೋ ಪ್ರವಾಹ ಪೀಡಿತ ಪ್ರದೇಶದೊಳಗದಾರ, ಪ್ರತಿ ವರ್ಷ ಕೊಚ್ಚಿ ಹೋಗ್ತಾರೆ, ಅಸಹಜ ಸಾವು ಆಗ್ತೈತಿ ಅಂತಂದ್ರೆ ಒಂದು ಮಾತು. ಧರ್ಮಸ್ಥಳದೊಳಗಿದ್ದು ಒಂದು ಪುಣ್ಯಕ್ಷೇತ್ರ, ನಮ್ಮ ರಾಜ್ಯದೊಳಗೆ ಅತಿ ಹೆಚ್ಚು ಭಕ್ತರು ಹೋಗುವಂಥ ಒಂದು ಕ್ಷೇತ್ರದೊಳಗೆ ಈ ಥರ ಅಸಹಜ ಸಾವು ಆಗ್ತೈತಿ ಅಂತಂದರೆ ಅದ್ರ ಬಗ್ಗೆ ತನಿಖೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದು ಸಮಿತಿ ರಚನೆ ಆಯಿತು ಅಂತಂದರೆ ಕ್ವಶನ್ ಮಾರ್ಕಲ್ಲಿ ಭಾಳ ವರ್ಷದಿಂದ ಐತಿ ಅಂತಲೇ ಅರ್ಥ. ಆ ಕ್ವಶನ್ ಮಾರ್ಕ್ ಇವತ್ತು ಬಂದದ್ದಲ್ಲ. ಈಗ ಚಿನ್ನಯ್ಯ ಅನ್ನೋ ಏನದಲ್ಲ, ಎಲ್ಲ ಒಂದು ಘಟನೆಗೂ ಒಂದು ನಿಮಿತ್ತ ಅಂತ ಬರ್ತಾರಲ್ಲ, ಹಂಗೆ ಬಂದ ಅವ ಹೇಳಿದ್ದು ಎಷ್ಟು ಎಕ್ಸಾಜಿರೇಟ್ ಇರಬಹುದು, ನಿಜ ಇರಬಹುದು, ಸುಳ್ಳು ಇರಬಹುದು, ಇದು ಎಲ್ಲದರ ಬಗ್ಗೆ ನೂರಾರು ಸಾವಿರಾರು ಡಿಸ್ಕಷನ್ಸ್ ಆಗಿಬಿಟ್ಟು ಈಗ ಎಲ್ಲ ಚಾನೆಲ್ ಒಳಗೂ ಆಯಿತು, ಎಲ್ಲ ಪತ್ರಿಕೆ ಒಳಗೂ ಆಯಿತು. ಆದರೆ ಎಲ್ಲ ಒಂದು ಡಿಸ್ಕಷನ್ನದ್ದು ಏನಂತಾರೆ ಸೆಂಟರ್ ಏನದ ಅಂತಂದರೆ ತನಿಖೆ, SIT ತನಿಖೆ. ಈಗ ಸಮಗ್ರ ತನಿಖೆ ಅಂತ ಬಂದಾಗ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳಿದರು ಸಮಗ್ರ ತನಿಖೆ ಆಗಬೇಕು ಅಂತ. ಯಾಕಂದರೆ ಚಿನ್ನಯ್ಯ ಬಂದ ಕೂಡಲೇ ಕಾನ್ಸಂಟ್ರೇಷನ್ ಎಲ್ಲನೂ ಒಂದು ಅತಿ ನಿರೀಕ್ಷಿತ ರಿಸಲ್ಟ್ ಕಡೆನೇ ಹೋಯಿತು ಜನರಿಗೆ. ನೂರಾರು ಶವ ಹೂತೀನಿ ಅಂತ ಅವ ಹೇಳ್ದ. ಜನರ ತಲೆಯೊಳಗೆ ಅವು ಎಲ್ಲ ಸಿನಿಮಾಗಳಾಗೋದೆಲ್ಲ ನೋಡಿರ್ತಾರೆ. ಇದೇ ತರಹದ್ದು ನೀವು ಹರಿಯಾಣದಾಗ ನೋಡಿದ್ರಿ, ರಾಮ್ ರಹೀಮ್ ಇದರೊಳಗೆ ಸಿಕ್ತು, ನೂರಾರು ಅಂತ ಹೇಳಿದಾಗ ಅಲ್ಲಿ ನಿಜವಾಗಿಯೂ ಸಿಕ್ತು, ಹೆಣಗಳು ಸಿಕ್ಕುವು, ಎಲ್ಲ ಸ್ಕ್ಯಾಂಡಲ್ಗಳು ಸಿಕ್ಕುವು, ಹೆಣ್ಮಕ್ಳು ಸಿಕ್ಕರು. ಆ ಥರದ್ದು ಒಂದು ಕಲ್ಪನೆ ಜನರ ಒಳಗೆ ಬಂದೇ ಬರ್ತದೆ. ಅದೆಲ್ಲ ಬಂದಾಗ ಜನರ ನಿರೀಕ್ಷೆಗಳು ಅತಿಯಾಗಿ ಬಿಡ್ತಾವೆ. ಅಲ್ಲಿ ಏನೋ ಹಡ್ಡಿದ ಕೂಡಲೇ ನೆಲದೊಳಗೆ ಕಾಲಿಗೆ ಬುರುಡೆ ಸಿಗ್ತಾವೆ ಅನ್ನೋ ಥರ ಒಂದು ಇಮ್ಯಾಜಿನೇಷನ್ ಬರ್ತದೆ. ಅವ ಹೇಳಿದ್ದಿತ್ತೋ ಏನಿತ್ತೋ ಅದು ಎಲ್ಲನೂ ಜನರ ಎದುರಿಗೆ ಮೊದಲು ಬರಬೇಕು. ಅದು ಯಾವಾಗ ಬರ್ತದೆ? SIT ತನಿಖೆ ಪೂರಾ ಮಾಡಿ ರಿಪೋರ್ಟ್ ಕೊಟ್ಟಾಗ ಬರ್ತದೆ. ಎಲ್ಲರೂ ತಿಂಗಳುಗಟ್ಟಲೆ ಹೋಗಿ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತು ನಮಗೇನೂ ಕಂಡಿಲ್ಲ ಅಂತಂದರೆ ಬುರುಡೆಗಳು ಅಂದರೆ ಮೂಳೆಗಳು ಸಿಕ್ಕುವು ಅಂತ ಒಂದಿಷ್ಟು ರಿಪೋರ್ಟ್ ಅಂತೂ ಬಂತು. ಅವರು ಬಕೆಟ್ನಾಗ ತೊಗೊಂಡು ಹೋಗಿದ್ದು ನೋಡಿದರು. ನೂರಾರು ಬುರುಡೆ ಸಿಕ್ಕಿಲ್ಲ ಅಂದರೂ ನೂರಾರು ಮೂಳೆ ಅಂತೂ ಸಿಕ್ಕಾವಲ್ಲ, ಅವು ಯಾರ್ದು ಅದನ್ನೂ ತನಿಖೆ ಆಗಬೇಕಲ್ಲ. ಯಾವುದೋ ಒಂದು ಅತಿರೇಕದ ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡು ಜನರು ಅದೇ ಒಂದೇ ಚಿನ್ನಯ್ಯನ ಸುತ್ತಲೇ ಮಾತಾಡಿ ಹಳೆಯ ಎಲ್ಲ ಘಟನೆಗಳ ಮೇಲೂ ಒಂದು ದೊಡ್ಡ ಪರದೆ ಹಾಕೋ ಪ್ರಯತ್ನ ನಡೀಬಾರ್ದು. ಆ ಎಲ್ಲ ಘಟನೆಗಳನ್ನು ಇಟ್ಕೊಂಡು ಈ ಒಂದು ಘಟನೆಯನ್ನು ನಿಮಿತ್ತ ಆಗಿಟ್ಕೊಂಡು ಸಮಗ್ರ ತನಿಖೆ ಮಾಡ್ರಿ ಅಂತ ಅವ್ರು ಹೇಳಿರೋ ಲೆಟರ್ ಒಳಗೆ ಪರ್ಫೆಕ್ಟ್ ಅದ ಅದು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಹಾಗಿದ್ರೆ ನೀವು ಗಮನಿಸಿರ್ತೀರಾ, ಬಹುತೇಕ TV ಚಾನೆಲ್ಗಳು, ಮುಖ್ಯವಾಗಿ ಅನೇಕ TV ಚಾನೆಲ್ಗಳು, ಎಲ್ಲವೂ ಅಲ್ಲದೆ ಹೋದ್ರು ಮುಖ್ಯ TV ಚಾನೆಲ್ಗಳು ಕರ್ನಾಟಕದಲ್ಲಿ ಈ SIT ಫಾರ್ಮ್ ಆದಾಗ್ಲಿಂದನೂ ಪದೇ ಅವರು ಬಿಂಬಿಸಕ್ಕೆ ಟ್ರೈ ಮಾಡಿದ್ದು ಈ ತನಿಖೆ. ಆ ಚಿನ್ನಯ್ಯ ಅನ್ನೋ ವ್ಯಕ್ತಿ, ಮಾಸ್ಕ್ ಮ್ಯಾನ್ ಅಂತ ಏನು ಕರಿತಾ ಇದ್ರು, ಆತ ತೋರಿಸಿದ ಕಡೆ ಮೂಳೆಗಳು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತ್ರ. ಈಗ ಸಿಗಲಿಲ್ಲ, ಹಾಗಾಗಿ ಇದೊಂದು ಷಡ್ಯಂತ್ರ ಇತ್ತು, ಧರ್ಮಸ್ಥಳದಲ್ಲಿ ಏನೇನೋ ಆಗಿದೆ ಅಂತ ಒಂದು ಷಡ್ಯಂತ್ರ ಮಾಡಿಬಿಟ್ಟಿದ್ರು. ಷಡ್ಯಂತ್ರ ಬಯಲಾಯಿತು. ಸೊ ಏನು ಮೂಳೆ ಸಿಕ್ಕಲಿಲ್ಲ ಆಗಿರೋದ್ರಿಂದ ತನಿಖೆ ಕ್ಲೋಸ್ ಮಾಡಬೇಕು ಅನ್ನುವ ರೀತಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವ್ರು ಹೇಳಿರೋದೇ ಖರೆ ಆಯ್ತಂದ್ರೆ ಇಲ್ಲಿ ಎರಡು ಥರದ ಒಂದು ವಾದ ನಮಗೆ ಫಸ್ಟ್ ಡೇದಿಂದ ನೋಡೋಕೆ ಸಿಕ್ತು. ಒಂದು ಮೂಳೆ ಅದಾವು ಅಂತ ಅವ ಹೇಳ್ದ, ನಾವು ಹುತ್ತೀನಿ ಅಂತ ಹೇಳ್ದ. ಇನ್ನೊಂದು ಷಡ್ಯಂತ್ರ ಅನ್ನೋದು ಫಸ್ಟ್ ಡೇದಿಂದ ಶುರುವಾಯಿತು. ಏನು ಷಡ್ಯಂತ್ರ? ಚಿನ್ನಯ್ಯ ಬಂದಿರೋದು ಷಡ್ಯಂತ್ರನ. ಒಂದಿಷ್ಟು ಜನ ಚಿನ್ನಯ್ಯನ್ನೇ ಇಂಪ್ಲಾಂಟ್ ಮಾಡ್ಯಾರ, ಅವನು ಬೇಕಂತಲೇ ಈ ಥರ ಮಾಡಿ ಹಳೆಯ ಘಟನೆಗಳನ್ನು ಮುಚ್ಚಿ ಹಾಕೋ ಸಲುವಾಗಿ ಮುಂದೆ ಬಂದು ನಿಂತಂಗೆ ಎಲ್ಲ ಒಂದು ವರದಿಗಳು ಅವನ ಸುತ್ತಲೂ ಸುತ್ತಾವು. ಅವ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಿ ಹಡ್ತಾರೆ, ಅಲ್ಲಿ ಏನೂ ಸಿಗಂಗಿಲ್ಲ. ಸೊ ಫೈನಲಿ ಧರ್ಮಸ್ಥಳ ಕ್ಲೀನ್ ಚಿಟ್ ಕೊಟ್ಬಿಡೋಣ ಅನ್ನುವಂಥ ಕಾರಣಕ್ಕೆ ಚಿನ್ನಯ್ಯನ್ನೇ ಯಾರೋ ಮುಂದೆ ತಂದು ನಿಲ್ಸ್ಯಾರ ಅನ್ನೋ ಥರನೂ ಮಾತಾಡಿದರು. ಆ ಆ್ಯಂಗಲನ್ನು ಸರಿಸಿಟ್ರೆ ಇದು ಏನೇ ಇರಲಿ, ಅದು ಸಿಕ್ತೋ ಬಿಡ್ತೋ, ಇದು ಪ್ರೆಸೆಂಟ್ ನ್ಯೂಸ್ ಇದು. ಆದರೆ ಹಳೆ ನ್ಯೂಸು ಅಷ್ಟು ಡೆತ್ಗಳಾಗ್ಯಾವಲ್ಲ, ಅಲ್ಲಿ ಕೊಲೆಗಳಾಗ್ಯಾವಲ್ಲ. ಎಲ್ಲ ಕೊಲೆಗಳನ್ನು ಬಿಟ್ಟರು ಲಾಸ್ಟ್ ಒಂದು ದಶಕದಿಂದಲೂ ಅಷ್ಟೇ ಪ್ರಸ್ತುತ ಆಗಿ ಅಷ್ಟೇ ಜನರ ಮನಸ್ಸಿನೊಳಗೆ ಸ್ಟ್ರಾಂಗ್ ಆಗಿ ನಿಂತು ಇವತ್ತಿಗೂ ಮಿಡಿಯುವಂಥ ಸೌಜನ್ಯ ಪ್ರಕರಣ ಇನ್ನೂ ಜೀವಂತ ಐತಲ್ಲ. ಅದು ಯಾಕೆ ಜೀವಂತ ಐತಿ ಅಂದರೆ ಜನ ಅದನ್ನು ಇನ್ನೂ ಮರ್ತಿಲ್ಲ.
ಈ ಒಂದು ನೆಪದಿಂದ ಆ ಎಲ್ಲ ಘಟನೆಗಳು ಮರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವಿವತ್ತು ಭಾಳ ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಚಿನ್ನಯ್ಯ ಹೇಳಿದ್ದು ನಿಜಾನೋ ಸುಳ್ಳೋ ಅವರು SIT ತನಿಖೆ ಮಾಡಲಿ. ಅವ ಸುಳ್ಳು ಹೇಳಿದರೆ ಅವನು ಜೈಲಿಗೆ ಹಾಕಲಿ, ಅವನ ಮ್ಯಾಗೆ ತನಿಖೆ ಮಾಡಲಿ, ಅದು ಮುಂದೆ ಏನು ಮಾಡ್ತಾರೋ ಮಾಡಲಿ, ಅದು ಸೆಪರೇಟ್ ಆಸ್ಪೆಕ್ಟ್. ಆದರೆ ನಿಜವಾದ ಆಸ್ಪೆಕ್ಟ್ ಇರೋದು ಈಗ ಕೊಂದವರು ಯಾರು, ಯಾವ ಒಂದು ಬ್ಯಾನರ್ ಕೆಳಗೆ ಹೋಗಿ, ಯಾವ ಒಂದು ಹೆಸರಿನ ಕೆಳಗೆ ಹೋಗಿ ಮುಖ್ಯಮಂತ್ರಿನ ಭೇಟಿಯಾದರು, ಮಹಿಳಾ ಆಯೋಗದ ಮುಖ್ಯಸ್ಥೆಯನ್ನು ಭೇಟಿಯಾದರು, ಇವರು ಎಲ್ಲರದ್ದು ಉದ್ದೇಶ ಇರೋದು ಚಿನ್ನಯ್ಯ ಅಲ್ಲ. ಅಲ್ಲಿ ಇಷ್ಟು ವರ್ಷದಿಂದ ಆಗಿರುವಂಥ ಹೆಣ್ಣು ಮಕ್ಕಳ ಕೊಲೆ, ಹೆಣ್ಣು ಮಕ್ಕಳನ್ನು ಬಿಟ್ಟು ಬೇರೆ ಕೊಲೆನೂ ಅದಾವು, ಅದ್ರ ಬಗ್ಗೆನೂ ಗೊತ್ತು. ಲ್ಯಾಂಡ್ ಗ್ರ್ಯಾಬಿಂಗ್ ಕೇಸ್ಗಳಾಗ್ಯಾವಲ್ಲಿ, ಲ್ಯಾಂಡ್ ಗ್ರ್ಯಾಬಿಂಗದ ಹಿನ್ನೆಲೆ ಒಳಗೆ ಸಾಕ್ಷಿಯಾಗಿ ಬಂದವ್ರ ಕೊಲೆಗಳಾಗ್ಯಾವು. ಇಷ್ಟೆಲ್ಲ ಕೊಲೆಗಳು ಇದ್ದರೂ ಸಹಿತ ಎಲ್ಲನೂ ಅಡ್ರೆಸ್ ಮಾಡೋಕ್ಕೆ ಹೋದರೆ ಒಂದು ದಾರಿ ತಪ್ಪುವ ಚಾನ್ಸಸ್ ಇರ್ತದೆ. ಈಗ ಹೆಣ್ಣು ಮಗಳು ಅದರೊಳಗೆ ಸೌಜನ್ಯ ಅಂತ ಬಂದಾಗ ಆ ಮಗಳು ಯಾವ ರೀತಿ ಸತ್ಲು ಅನ್ನೋದನ್ನು ರಾಜ್ಯ ಇವತ್ತಿಗೂ ಮರ್ತಿಲ್ಲ. ಅಷ್ಟು ಕೆಟ್ಟ ರೀತಿಯೊಳಗೆ ಒಂದು ಹೆಣ್ಮಗಳನ್ನು ಒಂದು ಧರ್ಮ ಕ್ಷೇತ್ರದ ಒಳಗೆ ಕೊಲೆ ಆಗ್ತೈತಿ ಅಂತಂದರೆ ಅಲ್ಲಿ ಕೊಂದವ್ರು ಯಾರು? ಈ ಕ್ವಶನ್ ಯಾವತ್ತಿಗೂ ಉಳಿತದೆ. ಒಂದು ತನಿಖೆ ಉದ್ದೇಶ ಏನಿರ್ತದೆ, ಯಾವಾಗಲೂ ಒಂದು ನಿರ್ಧಾರಕ್ಕೆ ಬರಬೇಕು, ಒಂದು ಅಂತ್ಯ, ತಾರ್ಕಿಕ ಅಂತ್ಯ ಅಂತ ನಾವು ಕರಿತೀವಲ್ಲ, ತಾರ್ಕಿಕ ಅಂತ್ಯ ಮುಟ್ಟಬೇಕು. ಯಾವಾಗ ಮುಟ್ತದದು? ಅಲ್ಲಿ ಪೊಲೀಸರು ಕಂಪ್ಲೀಟಾಗಿ ಯಾವುದೇ ಒಂದು ಜ್ಯೂರಿಸ್ಡಿಕ್ಷನ್ ಪೊಲೀಸ್ ತಗೋರಿ ನೀವು, ಇಡೀ ದೇಶದೊಳಗೆ ಯಾವ ಒಂದು ಕ್ಷೇತ್ರದೊಳಗೆ, ಯಾವ ಒಂದು ಊರೊಳಗೆ, ಯಾವ ಒಂದು ತಾಲೂಕಿನೊಳಗೆ ಒಂದು ಪೊಲೀಸ್ ಸ್ಟೇಷನ್ ಇರ್ತೈತಿ, ಆಬ್ವಿಯಸ್ಲಿ ಅದು ಆ ಊರಿನ ಪ್ರಮುಖ ವ್ಯಕ್ತಿಗಳ ಒಂದು ಇನ್ಫ್ಲೂಯೆನ್ಸಕ್ಕೆ ಒಳಗೆ ಆಗ್ತೈತಿ. ಅಂಥದ್ರೊಳಗೂ ಧರ್ಮ ಕ್ಷೇತ್ರ ಅನ್ನುವಂಥ ಜಾಗದೊಳಗೆ ಆಬ್ವಿಯಸ್ಲಿ ಇಷ್ಟು ವರ್ಷದಿಂದ ಏನೂ ತನಿಖೆ ಆಗಿಲ್ಲ ಅಂತಂದರೆ ಎಷ್ಟು ಮಂದಿ ಪೊಲೀಸರಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗ್ಯಾರ, ಯಾರು ಒಂದು ಸ್ವಲ್ಪ ಆನೆಸ್ಟಾಗಿ ನಿಲ್ಲಕ್ಕೆ ಹೋಗ್ತಾರೆ ಅವ್ರದ್ದು ಟ್ರಾನ್ಸ್ಫರ್ ಆಗ್ತದೆ, ಇಲ್ಲ ಯಾರು ಸಾಕ್ಷಿ ಹೇಳಕ್ಕೆ ಬರ್ತಾರೆ ಅವ್ರದ್ದು ಕೊಲೆ ಆಗ್ತದೆ. ಇದು ಎಲ್ಲ ಜನರ ಎದುರಿಗೆ ಐತಿ. ಇಂಥಲ್ಲಿ ನೀವು ಒಂದು ನಿಷ್ಪಕ್ಷಪಾತ ತನಿಖೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗಿದ್ದಾಗ ಹೆಂಗೆ ಸತ್ಯ ಹೊರಗೆ ಬರಬೇಕು ಅಂದರೆ ಹೊರಗಿನಿಂದ ಹೋಗಿ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇವ್ರಿಗಿರೋ ಉದ್ದೇಶ ಏನು, ಅಲ್ಲಿ ಈಗಾಗಲೇ ಎಷ್ಟು ಪ್ರಕರಣಗಳು ದಾಖಲದಾವು, ಇನ್ನೂ ಹೆದರ್ಕೊಂಡು ಯಾರು ಹೇಳಾರ್ದೆ ಕುಂತಾರ, ಅವು ಎಲ್ಲ ಪ್ರಕರಣಗಳು ಹೊರಗೆ ಬರಲಿ. ಅದರ ಜೋಡಿ ಚಿನ್ನಯ್ಯಂದು, ಈ ಒಂದು ಒಬ್ಬಂದೇ ಅಲ್ಲ, ಜೋಡಿ ಚಿನ್ನಯ್ಯಂದು ಕೂಡಿ ಮಾಡೋಕ್ಕಂತ ಅವ್ರು ಹೋಗಿದ್ದು. ಅಲ್ಲಿ ಎಷ್ಟು ಮೂಳೆ ಸಿಕ್ಕಾವು ಅದರ ತನಿಖೆ ಆಗಬೇಕು. ಆಮೇಲೆ ತನಿಖೆಗೆ ಅದರದೇ ಆದ ಒಂದು ಟೈಮ್ ಫ್ರೇಮ್ ಇರ್ತದೆ. ಹೋಗಿ ಸಿಕ್ಕ ಕೂಡಲೇ ಒಂದು ಸಡನ್ನಾಗಿ ಒಂದು ಚಾರ್ಜ್ ಶೀಟ್ ಹಾಕಿ ಬಿಡೋಂಗಿಲ್ಲ ಅವರು. DNA ಟೆಸ್ಟ್ ಅನ್ನೋದು ಭಾಳ ದೊಡ್ಡದು, ಅದು ಭಾಳ ಡೀಪಾಗಿ ಹೋಗಬೇಕಾಗ್ತದೆ. ಸಿಕ್ಕಿರೋ ಮೂಳೆಗಳೊಳಗೆ ಅವ್ರು ಸೆಗ್ರಿಗೇಷನ್ ಮಾಡಬೇಕು. ಆ ಸೆಗ್ರಿಗೇಷನ್ ಮಾಡಿದ ಮೇಲೆ ಇವತ್ತಿನ ತನಕ ಅಲ್ಲಿ ಎಷ್ಟು ಅಸಹಜ ಸಾವು ಆಗ್ಯಾವು, ಎಷ್ಟು ರಿಪೋರ್ಟ್ ಆಗ್ಯಾವು, ಆ ಎಲ್ಲ ವ್ಯಕ್ತಿಗಳ ಹಿನ್ನೆಲೆ ಅವರ ಸಂಬಂಧಿಕರ DNA ಅನ್ನು ಅವ್ರು ಕಲೆಕ್ಟ್ ಮಾಡಬೇಕು. ಆಮ್ಯಾಗ ಇವೆಲ್ಲತ್ರ ಜೋಡಿ ಅವ್ರು ತಾಳೆ ಆಗಬೇಕು. ಇದೆಲ್ಲ ಪ್ರಕರಣ ಮಾಡೋಕೆ ಟೈಮ್ ಬೇಕು. ಸಡನ್ನಾಗಿ ಜಜ್ಮೆಂಟ್ ಕೊಡಾಕ ನಮ್ಮ ರಾಜಕಾರಣಿಗಳು ಯಾಕೆಷ್ಟು ತುದಿಗಾಲ ಮ್ಯಾಗ ನಿಂತಾರೆ? ಇಲ್ಲ, ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ಮೀಡಿಯಾದವರು ಅವ್ರ ಕೈಯೊಳಗಿರೋ ಮೀಡಿಯಾ ಅನ್ನೋದನ್ನ ನಾವಂತೂ ಇವತ್ತಿನ ದಿವಸ ಅದನ್ನ ಒಂದು ಇಂಡಿಪೆಂಡೆಂಟ್ ಅಥವಾ ಒಂದು ಅಂಗ ಅಂತ ನಾ ಕನ್ಸಿಡರೇ ಮಾಡೋದಿಲ್ಲ. ಅವ್ರು ಯಾವ ಮಟ್ಟಕ್ಕೆ ಬಗ್ಗಿ ಬಿಟ್ಟಾರ, ಯಾವ ಮಟ್ಟಕ್ಕೆ ಒಂದು ಮೌತ್ ಪೀಸ್ ಆಗ್ಯಾರ ಅಂತಂದರೆ ಅವರು ಅಜೆಂಡಾ ಸೆಟ್ ಮಾಡಿಕೊಂಡು ಇದನ್ನು ಪ್ರೂವ್ ಮಾಡೋ ಸಲುವಾಗಿ ನ್ಯೂಸ್ ಮಾಡ್ತಾರೆ ಹೊರತು ನ್ಯೂಸ್ ಇರೋದನ್ನು ಹೇಳಕ್ಕೆ ನಿಲ್ಲೋದಿಲ್ಲ. ಸೊ ಒಟ್ಟಾರೆಯಾಗಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಕಣ್ಣಿಗೆ ಕಾಣುವಂಗೆ ಇವತ್ತಿಗೂ ಕೊಲೆಗಾರರು ಸಿಕ್ಕಿಲ್ಲದೆ ಇರೋ 4 ಕೊಲೆಗಳಿದೆ, ಹೆಣ್ಮಕ್ಳ ಕೊಲೆಗಳು. ಹೆಣ್ಮಕ್ಳು ಒಂದು ಮಾತ್ರ ತಗೊಂಡಾಗ ಅದು ಹೆಸರು ಅದಲ್ಲದೆ 100 ಪ್ರತಿ ವರ್ಷ ಅಸಹಜ ಸಾವುಗಳಾಗಿದೆ. ಅದಾಗಿರೋದ್ರಿಂದ ತಾವು ಹೇಳ್ತಾ ಇರ್ತಕ್ಕಂಥದ್ದು SIT ಸಮಗ್ರ ತನಿಖೆ ಮಾಡಬೇಕು ಅಂತ ಏನು ಮಹಿಳಾ ಆಯೋಗ ಬರೆದಿತ್ತೋ ಅದು ಮೊದಲನಾಗಿ ಬರೆದಿತ್ತು, ಅದು ಸರಿ ಇದೆ. ಅದರ ಆಧಾರದ ಮೇಲೆ ಸರ್ಕಾರ ಆದೇಶ ಕೊಟ್ಟಿದ್ದು SITಗೆ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಕ್ಕಂಥದ್ದು, ಆಯಿತು ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೆದಿತ್ತು, ಅದರ ಬೇಸಿಸ್ ಮೇಲೇ SITನ ಫಾರ್ಮ್ ಮಾಡ್ತು ಸರ್ಕಾರ. SITಗೆ ಮಹಿಳಾ ಆಯೋಗ ಏನು ಬರೆದಿತ್ತು ಅದನ್ನೇ ಆದೇಶ ಕೊಡ್ತು. ಸೊ ತನಿಖೆ ಶುರುವಾಗಿ 2 ತಿಂಗಳು 2.5 ತಿಂಗಳು ಮೇಲೆ 3 ತಿಂಗಳ ಹತ್ರ ಆಯ್ತಾ ಬಂದಿದೆ. ಈಗ ಮತ್ತೆ ಮಹಿಳಾ ಆಯೋಗವನ್ನು ಕೇಳುವ, ಮುಖ್ಯಮಂತ್ರಿಗಳನ್ನ ಕೇಳುವ, ಮತ್ತು ಮಹಿಳಾ ಆಯೋಗ ಈಗ ಮತ್ತೆ SITಗೆ ನೇರವಾಗಿ ಲೆಟರ್ ಬರೆಯೋ ಕಾರಣ ಏನಿತ್ತು? ಈಗ ಆ ಕಾರಣ ಲೆಟರ್ ಬರೆಯೋದ್ರಿಂದ ಕೊಂದವರು ಯಾರು ಒಂದು ನಿಮ್ಮ ಒಂದು ಗುಂಪಿದಿಲ್ಲ, ಅದು ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ, ಹೋಗಿ ವಿನಂತಿ ಮಾಡಿ ಈ ಥರ ಮಾಡಲೇಬೇಕು ಅಂತ ಮಾಡಿದೆ, ಅದಕ್ಕೆ ಸ್ಪಂದಿಸಿದ್ದಾರೆ. ಈಗ ಬರೀಬೇಕಾಗಿದ್ದ ಕಾರಣ ಏನು? ತನಿಖೆ ಇನ್ನು ಮುಗ್ದೇ ಯಾಕಂತಂದರೆ ನೀವು ಹೇಳ್ದಂಗೆ ತನಿಖೆಯ ಜಾಡು ಚೇಂಜ್ ಆಗಕತ್ತದ ಅನ್ನುವಂಥ ಸಂಶಯ ಭಾಳ ಮಂದಿಯೊಳಗೆ ಬರೋಕ್ಕೆ ಶುರುವಾಯಿತು. ತನಿಖೆ ಎಲ್ಲನೂ ಬರೀ ಚಿನ್ನಯ್ಯನ ಸುತ್ತಲೇ ಸುತ್ತಾಕತ್ತದೆ, ನಿಜವಾದ ವಿಕ್ಟಿಮ್ಸ್ಗಳಿಗೆ ನ್ಯಾಯ ಸಿಗುವುದಿಲ್ಲ ಅನ್ನುವಂಥ ಡೌಟು ಕೊಂದವರು ಯಾರು ಗ್ರೂಪಿಗೆ ಬಂದದ್ದರಿಂದ, ಅವ್ರು ಯಾರು ಒಂದು ಗ್ರೂಪ್ ಅಂತಂದ್ರೆ ಒಂದು 4 ಜನ ಅಲ್ಲ, ಎಷ್ಟೋ ಮಿಡಿಯುವಂಥ ಸಂಘಟನೆಗಳ ಒಕ್ಕೂಟ ಅದು.
ಅವ್ರಿಗೆ ಎಲ್ಲರೂ ಏನು ಆರ್ಗನೈಸ್ಡ್ ಆಗಿ ಹೋಗಿ ಅವ್ರಿಗೆ ಇರೋದು ಒಂದು ಕಾಳಜಿ ಏನು ಅಂತಂದರೆ ಕ್ವಶನ್ಗೆ ಆನ್ಸರ್ ಬೇಕು. ಯಾಕೆ ಆನ್ಸರ್ ಬೇಕು ಅಂತಂದರೆ ಜಸ್ಟಿಸ್ ಅಂತ ಅನ್ನೋದು ಭಾಳ ಡಿಫ್ರೆಂಟ್ ಆಗಿರ್ತದೆ. ಒಂದು ನ್ಯಾಯ ಯಾವಾಗ ಸಿಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಯ ನ್ಯಾಯದ ಪರಿಕಲ್ಪನೆಯೂ ಡಿಫ್ರೆಂಟ್ ಇರ್ತದೆ. ಒಬ್ಬರಿಗೆ ಕಾಂಪೆನ್ಸೇಷನ್ ಸಿಕ್ಕಾಗ ನ್ಯಾಯ ಸಿಕ್ಕಂಗೆ ಆಗ್ತದೆ, ಇನ್ನೊಬ್ಬರಿಗೆ ಶಿಕ್ಷೆ ಸಿಕ್ಕಾಗ ನ್ಯಾಯ ಸಿಕ್ಕಂಗೆ ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ತಲೆ ಒಳಗಿರುವ ಕ್ವಶನ್ಗೆ ಉತ್ತರ ಸಿಕ್ಕರೂ ನ್ಯಾಯ ಸಿಕ್ಕಂಗೆ. ಆ ಉತ್ತರ ಇಲ್ಲದೆ 10 ವರ್ಷದಿಂದ 15 ವರ್ಷದಿಂದ ಕಾಯುವಂಥ ಪೇರೆಂಟ್ಸ್ ಇರ್ತಾರಲ್ಲ, ಅವರು ಆ ಉತ್ತರ ಅವ್ರ ತಲೆಯೊಳಗಿರುವ ಪ್ರಶ್ನೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಸಿಗಲೇಬೇಕು. ಅದೇ ಒಂದು ಉದ್ದೇಶದಿಂದ ಇವೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದರು. ಅದೇ ಕಾರಣಕ್ಕೆ ಎಲ್ಲಿ ಇದು ಚಿನ್ನಯ್ಯನ ನೆವದೊಳಗೆ ಏನೂ ಸಿಕ್ಕಿಲ್ಲ, ಅವ ಹೇಳ್ದಂಗೆ ಏನೂ ಆಗಿಲ್ಲ, SIT ವೈಂಡಪ್ ಮಾಡ್ಕೊಂಡು ಬಂದುಬಿಡ್ತಾರೇನೋ ಅನ್ನುವ ಕಾರಣಕ್ಕೆ ಅಲ್ಲಿ ಹೋಗಿ ಮತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಭೇಟಿಯಾದರು. ಈಗ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದರೆ, ಮಹಿಳಾ ಆಯೋಗದ ಅಧ್ಯಕ್ಷರು ಇಡೀ ದೇಶದೊಳಗೆ ಬೇಕಾದಷ್ಟು ಎಲ್ಲ ರಾಜ್ಯದೊಳಗೂ ಮಹಿಳಾ ಆಯೋಗ ಇರ್ತದೆ, ನ್ಯಾಷನಲ್ ವುಮೆನ್ಸ್ ಕಮಿಷನ್ನೂ ಇರ್ತದೆ. ಆದರೆ ಈ ಕಮಿಷನ್ಗಳು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಆಗಿದ್ದರೂ ಸಹಿತ ಅವ್ರು ಏನೂ ಒಂದು ಹಲ್ಲಿರಲಾರ್ದ ಹಾವಿನಂಗೆ ಎಷ್ಟೋ ವರ್ಷಗಳ ತನಕ ಇರ್ತಿದ್ರು. ಈಗ ಅವ್ರನ್ನ ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತಂದರೆ ಅದು ಭಾಳ ಮಂದಿಗೆ ಮಗ್ಗಲು ಮುಳ್ಳಾಗಿ ಚುಚ್ಚಕ್ಕೆ ಶುರು ಆಗ್ತದೆ. ಅದಕ್ಕೆ ಈ ನೀವು ಯಾರು ಹಿರಿಯ ಪತ್ರಕರ್ತರು ಅಂತ ಹೇಳಿದರೆ, ಕೂದಲು ಬಿಳಿ ಆದವರೆಲ್ಲ ಹಿರಿಯರಾಗಂಗಿಲ್ಲ. ಹಿರಿತನ ಅಂತ ಅನ್ನೋದು ಪ್ರೌಢಿಮೆಯಿಂದ ಬರಬೇಕು. ಅದು ನೀವು 10 ವರ್ಷದ ಹುಡುಗನೊಳಗೂ ನೋಡಬಹುದು. ಅವ್ರು ಬಳಸೋ ಭಾಷೆ, ಅವ್ರು ಮಾತಾಡೋ ರೀತಿ, ಅದನ್ನು ಎಲ್ಲ ನೋಡಿದರೆ ಅವ್ರ ಬಗ್ಗೆ ನಾವು ಮಾತಾಡಿದ್ರೂ ಅವ್ರಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗ್ತದೆ. ಅದನ್ನು ನಾನು ಕಂಪ್ಲೀಟಾಗಿ ಅದನ್ನು ನೆಗ್ಲೆಕ್ಟ್ ಮಾಡಬೇಕು. ಎಡಪಂಥೀಯರ ಅಂತವರು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕೇಳಿದರು. ಹಾಗಂದರೆ ಅವ್ರ ಪ್ರಕಾರ ಸತ್ಯ ಏನು ಅಂತ ಕೇಳೋರು ಎಲ್ಲರೂ ಎಡಪಂಥೀಯರ ಇಲ್ಲ. ಇದನ್ನು ನಾವು ಅಷ್ಟು ಈಸಿಯಾಗಿ ಇಗ್ನೋರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಇಗ್ನೋರ್ ಮಾಡ್ತೀವಿ ಅಂತಂದರೆ ಅವ್ರು ಕೇಳಿರೋ ಪ್ರಶ್ನೆಗಳು ಕೆಲವು ಜನಕ್ಕೂ ಮುಖ್ಯ ಅನ್ನಿಸ್ಬಿಡ್ಬೋದು. ಈಗ ಉದಾಹರಣೆಗೆ ಅವರೊಂದು ಪ್ರಶ್ನೆ ಕೇಳ್ತಾರೆ, ಒಂದು ಪ್ರಶ್ನೆ ಕೇಳ್ತಾರೆ, ಯಾರು ಹಿರಿಯ ಪತ್ರಕರ್ತರು ಅಂತ ಅನ್ನಿಸ್ಕೊಂಡಿರೋ HR ರಂಗನಾಥ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಈ ಮಹಿಳಾ ಆಯೋಗದ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಮಾತ್ರ SIT ತನಿಖೆ ಆಗಲಿ ಅಂತ ಯಾಕೆ ಕೇಳ್ತಾರೆ? ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಅಸಹಜ ಸಾವುಗಳಾಗಿರ್ತದೆ, ಅಲ್ಲಿ SIT ಆಗಲಿ ಅಂತ ಯಾಕೆ ಕೇಳಲ್ಲ, ಧರ್ಮಸ್ಥಳದ್ದೇ ಯಾಕೆ ಕೇಳ್ತಾರೆ ಅನ್ನೋ ಪ್ರಶ್ನೆ ಕೇಳ್ತಾರೆ. ಹೌದು, ಜನಕ್ಕೆ ಅನ್ಸುತ್ತೆ. ಈಗ ಅವ್ರು ಕೇಳೋ ಪ್ರಶ್ನೆಗೆ ಅದು ಧರ್ಮಸ್ಥಳ ಟಾರ್ಗೆಟ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಅದೇ ಆ ಒಂದು ಚಾನಲ್ಗೆ ಅಷ್ಟು ಜನ ನೋಡ್ತಾರೆ, ವೀಕ್ಷಕರು ಅದಾರ ಅಂತಂದರೆ ಅವ್ರ ತಲೆಯೊಳಗೂ ಏನೋ ಒಂದು ಕ್ವಶನ್ ಹೋಗೇ ಹೋಗ್ತದೆ. SIT ಅಂತ ಅನ್ನೋದೇನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಪ್ರತಿಯೊಂದು ಕ್ಷೇತ್ರದೊಳಗೂ ಆದಾಗಲೂ ಎಲ್ಲೋ ಒಂದು ಕಡೆ ಬೇರೆ ಒಂದು ದೊಡ್ಡ ರಾಜಕೀಯ ವ್ಯಕ್ತಿ ಒಂದು ರಾಜ್ಯದ ಒಂದು ಜಿಲ್ಲೆ ಒಳಗೋ ಒಂದು ತಾಲೂಕು ಒಳಗೋ ಇನ್ವಾಲ್ವ್ ಅದಾನ ಒಂದು ಕ್ರೈಮ್ ಒಳಗೆ ಅಂತಂದಾಗ ಅಲ್ಲಿ ಬೇರೆ ಆರ್ಗನೈಸೇಷನ್ದು CIDನೋ ಅದು ಇದು ಅಲ್ಲಿ ತನಿಖೆಗಳು ಆಗ್ತಿರ್ತಾವೆ. SIT ಅಂತಂದ್ರೆ ಏನಾಗ್ತದಲ್ಲ, ಇಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳು ಎಲ್ಲರದು ಸೇರಿ, ಅದು ಒಂದೇ ಊರಿನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತ ಮಾಡಿಲ್ಲ ಅವರು. ಧರ್ಮಸ್ಥಳದ ಸುತ್ತಮುತ್ತಲು ಏನೇನು ನಡೆದಾವು, ಯಾವ್ಯಾವ ಪೊಲೀಸ್ ಜ್ಯೂರಿಸ್ಟಿಕ್ಷನ್ಗೆ ಬರ್ತಾವೆ, ಅಲ್ಲಿ ಆದಂಥ ಎಲ್ಲನೂ ಒಂದು ಕಡೆ ತೊಗೋಬೇಕು ಅಂತಂದರೆ ಒಂದು ಆರ್ಗನೈಸೇಷನ್, ಒಂದು ಇದು ಬರಬೇಕು, ಇನ್ವೆಸ್ಟಿಗೇಷನ್ ಏಜೆನ್ಸಿ. ಎಲ್ಲ ಕಡೆನೂ ಮಾಡ್ರಿ ಅಂತಂದರೆ ಒಂದು ಮರ್ಡರ್ ಆದಾಗ ಒಂದು 100 ಮರ್ಡರ್ ಆದಾಗ ಡಿಫ್ರೆನ್ಸ್ ಇರ್ತದೆ. ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ 100 ಅಸಹಜ ಸಾವುಗಳು ಇಲ್ಲಿ ವರ್ಷಗಟ್ಟಲೆ ಪೆಂಡಿಂಗ್ ಉಳ್ದಾವು. ಎಲ್ಲೋ ಮರ್ಡರ್ ಆಗಿ ಅದ್ರ ಸುತ್ತಲೂ ಭಾಳ ಊಹಾಪೋಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆದಾಗಲೂ ಇಂಥ ಕೂಗು ಬರ್ತದೆ. ಅಲ್ಲಿ ಎಷ್ಟೋ ಸಲ CIDಗೆ ಹೋಗ್ತದೆ, ಇನ್ನೊಂದು ಸಲ CBIಗೂ ಹೋಗ್ತದೆ. ಆದರೆ ಇಲ್ಲಿ ಬಂದಾಗ ಇಲ್ಲಿ ಬೇರೆ ಬೇರೆ ಸ್ಟೇಷನ್, ಇದು ಪೊಲೀಸ್ ಸ್ಟೇಷನ್ಗಳದ್ದು ಲಿಮಿಟ್ಸ್ ಒಳಗಿರುವಂಥ ಬೇರೆ ಬೇರೆ ಕಂಪ್ಲೇಂಟ್ಗಳು ಎಲ್ಲನೂ ಒಬ್ಬರು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಇಂಥ ಸಂದರ್ಭದೊಳಗೆ ಬೇಕಾಗ್ತದೆ. ಆಮೇಲೆ ಇದು ಪಿತೂರಿ ಅಂತ ಅವ್ರು ಹೆಂಗೆ ನಿರ್ಧರಿಸಿದ್ರು, ಅವ್ರಿಗೆ ಹೆಂಗೆ ಗ್ಯಾರಂಟಿ ಅದ? ಇಲ್ಲ, ಅವ್ರು ಹೇಳ್ತಿರ್ತಕ್ಕಂಥದ್ದು ಒಂದು ಧರ್ಮಸ್ಥಳದ ವಿಷಯದಲ್ಲಿ ಯಾಕೆ SIT ಅಂತ. ಈಗ ನೀವು ಹೇಳ್ತೀರ ಧರ್ಮಸ್ಥಳ ಅಂತಂದ್ರೆ 100 ಆಗಿದೆ, ಪ್ರತಿ ವರ್ಷ ವರ್ಷಗಟ್ಟಲೆ ಕ್ವಶನ್, ಬೇರೆ ಎಲ್ಲೂ ಈ ತರ ಪ್ರತಿ ವರ್ಷ 100 ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ಹೇಳ್ತಾ ಇದ್ದಾರೆ ಅವರು, ಅದು ಗಂಭೀರ ಆರೋಪ. ಅದು ಅಂದರೆ ನೀವು ಮಹಿಳಾ ಆಯೋಗದ ಅಧ್ಯಕ್ಷರು ಹೋಗ್ಬಿಟ್ಟು ಧರ್ಮಸ್ಥಳದ ವಿರುದ್ಧ ಯಾರು ಪಿತೂರಿ ಮಾಡ್ತಾ ಇದ್ದಾರೋ ಅವ್ರ ಜೊತೆ ಸೇರ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಏನಿದು ಪಿತೂರಿ ಧರ್ಮಸ್ಥಳದ ವಿರುದ್ಧ? ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡೋರು ಯಾರು? ಫಸ್ಟ್ ಕ್ವಶನ್ ಅವರಿಗೆ, ಪಿತೂರಿ ಮಾಡೋರು ಯಾರು? ಅವರು ಎಡಪಂಥೀಯರ ಅಂತ ಕ್ವಶನ್ ಕೇಳಿದ್ರು ಅವರು. ಎಡಪಂಥೀಯರು ಅಂತಂದರೆ ನಮ್ಮ ದೇಶದೊಳಗೆ ಪ್ರಜಾಪ್ರಭುತ್ವದ ಒಂದು ಸ್ಟ್ರಕ್ಚರ್ ಒಳಗೆ ಇಲೆಕ್ಷನ್ ಗೆದ್ದು 30 ವರ್ಷ ಅಧಿಕಾರ ನಡೆಸಿದಂಥ ಒಂದು ಪಕ್ಷ. ಅದು ಅಕಸ್ಮಾತ್ ಇಲ್ಲೀಗಲ್ ಇತ್ತು ಅಂತಂದರೆ ಇಲೆಕ್ಷನ್ ಗೆಲ್ತಿರಲಿಲ್ಲ, ಅದು ಯಾವಾಗೋ ಬ್ಯಾನ್ ಆಗಿ ಹೋಗಿರ್ತಿತ್ತು. ಅದು ಒಂದು ಪಕ್ಷ, ಅದರದ್ದು ಐಡಿಯಾಲಜಿ ನಿಮಗೆ ಆಗಿ ಬರಲಿಕ್ಕಿಲ್ಲ.
ಹಂಗಂದ ಮಾತ್ರಕ್ಕೆ ಎಡಪಂಥೀಯರು ಅಂತಂದರೆ ಅವರೇನು ದೇಶದ ಶತ್ರುಗಳ? ಅವರು ಎಕ್ಸ್ಟ್ರೀಮ್ ವಾದ ಒಂದು ಏನೋ ಒಂದು ಎಕ್ಸ್ಟ್ರೀಮ್ ಎಡಪಂಥದವರು ತೊಗೊಂಬಂದರೆ ಅದೇ ಥರದ ಎಕ್ಸ್ಟ್ರೀಮ್ ಬಲಪಂಥದವರು ಒಂದು ವಾದ ಇಡ್ತಾರೆ. ಈಗ ಸೆಂಟರ್ದಾಗಿರೋರು ಇರ್ತಾರೆ. ಇಲ್ಲಿ ಸೌಜನ್ಯ ಅನ್ನೋ ಹುಡುಗಿ ಹೆಸರು ನೀವು ತೊಗೊಂಡ್ರಿ ಅಂತಂದರೆ ಬಲಪಂಥೀಯರ ಒಳಗಿದ್ದವರು ಕಣ್ಣೀರು ಸುರಿಸ್ತಾರೆ. ಅವರು ಆ ಒಂದು ಹುಡುಗಿ ಸಲುವಾಗಿ ಮಿಡಿತಾರೆ. ಹಾಗಂದ್ರೆ ಅವರು ಎಡಪಂಥೀಯರ? ಸತ್ಯ ಏನು ಅಂತ ಅವರು ಕೇಳ್ತಾರೆ. ಕೇಳಿದವರು ಹುಡುಗಿ ಆ ಸೌಜನ್ಯ ಹೆಸರು ಬಂದಾಗ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಜೆಂಡರ್ ಎಲ್ಲನೂ ಮೀರಿ ಅಲ್ಲಿ ಎಲ್ಲರೂ ಸತ್ಯ ಏನು ಅಂತ ಕೇಳಾಕತ್ತಾರೆ. ಹಂಗಂದ್ರೆ ಸತ್ಯ ಕೇಳೋರು ಎಲ್ಲರೂ ಎಡಪಂಥೀಯರು ಅಂತೇಳಿ ಅವರು ಬ್ರ್ಯಾಂಡ್ ಮಾಡ್ದಂಗಾಯ್ತು. ಅಂದರೆ ಎಡಪಂಥಕ್ಕೆ ಒಂದು ವ್ಯಾಲಿಡೇಷನ್ ತಾವೇ ಕೊಡಾಕತ್ತಾರ ಅವರು. ಅಂದರೆ ಕ್ವಶನ್ನೇ ಕೇಳಬಾರ್ದ? ಹಂಗಂದ್ರೆ ಕ್ವಶನ್ ಕೇಳೋರೆಲ್ಲ ಎಡಪಂಥೀಯರು ಅಂತಂದರೆ ಹಂಗೆ ಅನಿಸ್ಕೊಂಡಾದರೂ ಸರಿ, ಕ್ವಶನ್ ಕೇಳೋಣಂತೆ. ಸತ್ಯ ಏನು ಅನ್ನೋದು ಹೊರಗೆ ಬರಬೇಕಲ್ಲ. ಅದನ್ನು ಕೊಂದವರು ಯಾರು ಸಂಘಟನೆನೂ ಮಾಡಲಿ, ಅಥವಾ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅವ್ರು ಮಾಡಲಿ, ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಏನಾದರೂ ಒಂದು ಕುತ್ತು ಬರುವಂಥ ಸಂದರ್ಭ ಬಂದರೆ ಎಲ್ಲ ಮಹಿಳೆಯರು ಅವ್ರ ಬೆಂಬಲಾಗಿ ನಿಲ್ಲಬೇಕು, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಅವರು ಸ್ಟ್ಯಾಚ್ಯೂಟರಿಯಾಗಿ ಕೊಟ್ಟಿರುವಂಥ ರೈಟ್ಸನ್ನು, ಅಧಿಕಾರವನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಕತ್ತಾರೆ. ಅಂಥವ್ರಿಗೆ ನೀವು ಕ್ವಶನ್ ಮಾಡ್ತೀರಿ ಅಂತಂದರೆ ನೀವು ಸಂಚು ಮತ್ತು ಪಿತೂರಿಯ ಭಾಗ ಅದೀರಿ. ಯಾವ ಸಂಚು ಅಂತಂದರೆ ಧರ್ಮಸ್ಥಳದಲ್ಲಿ ಆಗುವಂತಹ ಮೋಸ, ಅನ್ಯಾಯ, ಕೊಲೆ, ದೌರ್ಜನ್ಯ ಎಲ್ಲನೂ ಕಂಬಳಿ ಹೊಚ್ಚಿ ಮುಚ್ಚಿ ಹಾಕುವಂಥ ಒಂದು ಷಡ್ಯಂತ್ರದ ಭಾಗ ಆಗಿ ನೀವು ಕೆಲಸ ಮಾಡಕತ್ತೀರಿ ಅಂತ ನಾವು ಕ್ಲಿಯರಾಗಿ ಹೇಳ್ತೀವಿ. ಅಂದರೆ ಇವರು ಕೇಳ್ತಾ ಇರ್ತಕ್ಕಂಥದ್ದು, ಅಧ್ಯಕ್ಷರು ಬರೆದಿರ್ತಕ್ಕಂಥದ್ದು ಅಲ್ಲಿ ಸಮಗ್ರ ತನಿಖೆ ಆಗಬೇಕು ಅಂತ. ಸಮಗ್ರ ತನಿಖೆ ಆಗಬೇಕು ಅಂತ ಕೇಳೋದನ್ನೇ ಷಡ್ಯಂತ್ರ ಅಥವಾ ಪಿತೂರಿ ಅಂತ ಹೇಳ್ತಾ ಇದ್ದಾರೆ ಪತ್ರಕರ್ತರು. ಅಂದರೆ ನೀವು ಕೊಂದವರು ಯಾರು ಭಾಗವಾಗಿ ಏನು ಹೇಳ್ತೀರಾ? ಸ್ವಲ್ಪ ದಿವಸದ ಹಿಂದೆ ಇನ್ವೆಸ್ಟಿಗೇಷನ್ ಜಸ್ಟ್ ಶುರುವಾಗಿತ್ತು. ಇವರೆಲ್ಲ ಯಾತ್ರೆಗೆ ಹೋದ್ರಲ್ಲ, ಒಂದೇನೋ ಕ್ಲೀನ್ ಚಿಟ್ ಸಿಕ್ತು ಅಂತೇಳಿ ಹೋಗಿ ರಾಜಕಾರಣಿಗಳ ಇವರು ಸಂವಿಧಾನದ ಒಂದು ಪ್ರಮಾಣ ತಗೊಂಡು ನಮ್ಮ ರಿಪ್ರೆಸೆಂಟೇಟಿವ್ಗಳು ಇವ್ರಿಗೆ ಯಾರೂ ಇಲ್ಲಿ ಒಂದು ಕಿಂಗ್ ಆ್ಯಂಡ್ ಕ್ವೀನ್ ಅಂಥೇಳಿ ಕೊಟ್ಟಿಲ್ಲ. ಇವ್ರು ಇರುವುದಿಲ್ಲಿ ಪ್ರಜಾಪ್ರಭುತ್ವದೊಳಗೆ ಜನರಿಂದ ಆಯ್ಕೆ ಆದಂಥ ಜನ. ಇವರು SITನೂ ತಾವೇ ಒಂದು ಮಾಡಿ, SITದು ಒಂದು ರಿಪೋರ್ಟ್ ಬರೋಕ್ಕಿಂತ ಮೊದಲೇ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಶಾಲ್ ಹಾಕಿ ಎಲ್ಲ ಮುಗ್ದೇ ಬಿಡ್ತು ಅನ್ನೋ ಥರ ಯಾಕೆ ಸಂಭ್ರಮಾಚರಣೆ ಮಾಡಿದ್ರು? ಹಂಗಂದರೆ ಅಂದರೆ ಇವರಿಗೆ ಎರಡು ಉದ್ದೇಶ ಇರ್ತದೆ SIT ಮಾಡುವಲ್ಲಿ. ಇದು ಒಂದೇ ಕೇಸ್ ಅಂತಲ್ಲ, ಬೇರೆ ಯಾವುದೇ ಕೇಸ್ ತೊಗೊಳ್ರಿ, SIT ಅಂತ ಮಾಡುವಾಗ ಎರಡು ಉದ್ದೇಶ ಇರ್ತದೆ. ಒಂದು ಜೆನ್ವಿನ್ ಉದ್ದೇಶ, ನಿಜವಾದ ಉದ್ದೇಶ, ಸತ್ಯ ಏನದ ಅದು ಹೊರಗೆ ಬರಬೇಕು. ಯಾವುದೇ ಹಂತದೊಳಗಿದ್ರೂ ಅದನ್ನು ಕೆದಕಿ ತೆಗೆದು ಅದನ್ನು ಹೊರಗೆ ಕರೆ ಅನ್ನೋದು ಏನದ ಜನರಿಗೆ ಗೊತ್ತಾಗಬೇಕು. ಇದು SIT ಉದ್ದೇಶ. ಎರಡನೇ ಉದ್ದೇಶ ಏನಿರ್ತದೆ, ಕಣ್ಣೊರೆಸೋ ತಂತ್ರ. ನಾವು SIT ಮಾಡಿದ್ವಿ, ನೀವೆಲ್ಲರೂ ಹೇಳ್ದಂಗೆ ನಾವು SIT ಮಾಡಿದ್ವಿ, ಅಲ್ಲಿ ಏನೂ ಸಿಗಲಿಲ್ಲ, ಸೊ ಅಲ್ಲಿ ಏನೂ ಆಗೇ ಇಲ್ಲ ಅಂಥೇಳಿ ಪ್ರೂವ್ ಮಾಡೋ ಸಲುವಾಗಿ SIT ಮಾಡೋದು. ಇದು ಎರಡು ಉದ್ದೇಶ. ಇದು ಯಾವ ಉದ್ದೇಶ ಐತಿ ಅನ್ನೋದು SIT ರಿಪೋರ್ಟ್ ಬಂದ ಮೇಲೆ ಅದು ಜನರಿಗೆ ಗೊತ್ತಾಗ್ತದೆ. ಇದು ಏನೂ ಗೊತ್ತಾಗಲಾರ್ದೆ ಈಗ SITನ ಹಾಡಿ ಹೊಗಳೋದು ಬೇಡ, SITನ ಬ್ಲೇಮ್ ಮಾಡೋದು ಬೇಡ. ಮೊದಲು ಅವ್ರು ರಿಪೋರ್ಟ್ ಕೊಡಲಿ. ಅವ್ರು ಎಷ್ಟು ಜೆನ್ವಿನ್ ಆಗಿ ಕೊಡ್ತಾರೆ, ಎಷ್ಟು ನಿಷ್ಪಕ್ಷಪಾತ ಆಗಿ ಕೊಡ್ತಾರೆ, ಎಷ್ಟು ರಿಸರ್ಚ್ ಮಾಡಿ ಕೊಡ್ತಾರೆ. ರಿಸರ್ಚ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ರೀಸೆಂಟಾಗಿ ನೀವು ಪ್ರಜ್ವಲ್ ರೇವಣ್ಣ ಕೇಸ್ ಬಂದಾಗ ಜಡ್ಜ್ ಆಗಲಿ ಜಜ್ಮೆಂಟ್ ಒಳಗೆ ಓದಿದರೆ ಎಷ್ಟು ಒಂದು ಪೊಲೀಸ್ ತನಿಖೆಯನ್ನು ಹೊಗಳಿದ್ರು. ಅದರೊಳಗೆ ಯಾವ ರೀತಿ ಅವರು FSLನ್ನು ಯೂಸ್ ಮಾಡಿದರು, ಯಾವ ರೀತಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡ್ರು, ಅದೆಲ್ಲ ಆಬ್ಸಲ್ಯೂಟಾಗಿ ಯೂಸ್ ಮಾಡ್ಕೊಂಡಿದ್ದಕ್ಕೆ ಅಲ್ಲಿ ಸಂಶಯಾತೀತವಾಗಿ ಅವರನ್ನು ಶಿಕ್ಷೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಜಜ್ಮೆಂಟ್ ಒಳಗೆ ಬರೋರು. ಇಷ್ಟೆಲ್ಲ ಸೈಂಟಿಫಿಕ್ ಡೆವಲಪ್ಮೆಂಟ್ ಇದ್ದು ಇಡೀ ದೇಶದೊಳಗೆ ಸಿಲಿಕಾನ್ ವ್ಯಾಲಿ ಅಂತ ಕರೆಸ್ಕೊಂಡು ಇಷ್ಟೆಲ್ಲ ಟೆಕ್ನಾಲಜಿ ಇದ್ದಾಗ ನಾವು ಏನೋ ಒಂದು ಲೂಪ್ ಹೋಲ್ ಹುಡುಕಿ ತನಿಖೆ ಸರಿ ಆಗಲಿಲ್ಲ ಅಂತ ಹೇಳಿದರೆ ಉದ್ದೇಶ ಬೇರೆ ಅದಂತ ಅನ್ಕೋಬೇಕಾಗ್ತದೆ. ಆವಾಗ ಈ ಹೋರಾಟನ ಕಂಟಿನ್ಯೂ ಇಡಬೇಕಾಗ್ತದೆ. ಇದೇ ಪತ್ರಕರ್ತರು ಇತ್ತೀಚೆಗೆ ಆ ವ್ಯಕ್ತಿ ತೋರಿಸಿದ ಜಾಗಗಳಲ್ಲಿ ಸಿಗಲಿಲ್ಲ ಸರಿಯಾಗಿ ಮೂಳೆ. ಅದಾದಮೇಲೆ ಬೇರೆ ಒಂದು ಸಂದರ್ಭದಲ್ಲಿ ಮಹಜರ್ ಮಾಡೋಕ್ಕೆ ಹೋದಾಗ ಬಂಗ್ಲೆಗುಡ್ಡ ಅನ್ನೋ ಪ್ರದೇಶದಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಕೆಲವು ಮೂಳೆಗಳು ಸಿಕ್ಕಿದ್ವು. 100 ಮೂಳೆಗಳು, ಬಹುಶಃ 7-8 ದೇಹದ ಮೂಳೆಗಳು ಅಂತಲೂ ಹೇಳ್ತಾರೆ. ಇರಲಿ, ಆಗ ಸಿಕ್ಕಿದಾಗ ಇದೇ ಹಿರಿಯ ಪತ್ರಕರ್ತರು ಏನು ಹೇಳಿದ್ರು ಅಂತಂದರೆ, SIT ತನಿಖೆ ಕ್ಲೋಸ್ ಮಾಡಬೇಕು. ಯಾಕೆ ಅಂತಂದರೆ ಇದು ಸಿಕ್ಕಿರೋದು ಭೂಮಿಯ ಮೇಲ್ಭಾಗದಲ್ಲಿ, SITನ ಫಾರ್ಮ್ ಮಾಡಿದ್ದು ಭೂಮಿ ಒಳಗಡೆ ಅಗದಾಗ ಸಿಕ್ಕಿದ ಮೂಳೆಗಳ ಬಗ್ಗೆ ತನಿಖೆ ಮಾಡೋಕ್ಕೆ ಮಾತ್ರ. ಹಂಗಾಗಿ ಈ ಮೇಲ್ಭಾಗದಲ್ಲಿ ಸಿಕ್ಕಿರೋದ್ರಿಂದ ಇದನ್ನ ಲೋಕಲ್ ಪೊಲೀಸ್ನವ್ರಿಗೆ ಕೊಟ್ಬಿಟ್ಟು SIT ಈಚೆ ಬರಬೇಕು. ಇಲ್ಲ ಅಂದರೆ SIT ಆಫೀಸರ್ ಯಾರೋ ಒಬ್ಬರು ಸುಮ್ಮನೆ ತನಿಖೆ ಮುಂದುವರಿಸಬೇಕು ಅಂತ ನಾಟಕ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅನ್ನೋ ಮಾತುಗಳನ್ನ ಆಡಿದ್ರು. ನೀವೊಬ್ಬರು ಲಾಯರ್ ಕೂಡ ಆಗಿ ಜನಸಾಮಾನ್ಯರಿಗೆ ಹಂಗೆ ಅನಿಸುತ್ತೆ. ಯಾಕೆಂದರೆ ಜನಸಾಮಾನ್ಯರಿಗೆ ರೀಚ್ ಆಗಿದ್ದೆ ಹಿಂಗೆ ಬಹುತೇಕರಿಗೆ TV ಚಾನಲ್ಗಳ ಮೂಲಕ. ಅವನು ಊತ ಹಾಕಿದ್ದ,
ಅದು ಅಗಿಬೇಕು, ಅಗದಾಗ ಮೂಳೆ ಸಿಗ್ಲಿಲ್ವಾ ಅನ್ನೋದಕ್ಕೆ ತನಿಖೆ ಆಗಿದ್ದು. ಇದು ಮೇಲೆ ಸಿಕ್ತಲ್ವಾ ಅಂತ, ಅದರಲ್ಲೂ ಇಂಥ ಹಿರಿಯ ಪತ್ರಕರ್ತರು ರಂಗನಾಥ್ ಅಂತವ್ರು ಹೇಳಿದಾಗ ನಂಬ್ಕೊಳ್ಳೋರು ಇರ್ತಾರೆ, ಹೌದಲ್ವಾ ಮೇಲೆ ಸಿಕ್ಕಿದ್ದಕ್ಕೆ SIT ತನಿಖೆ ಮಾಡೋಂಗಿಲ್ಲ ಅಂತ. ನೀವೊಬ್ರು ಲಾಯರ್ ಕೂಡ ಆಗಿ ಇದ್ರ ಬಗ್ಗೆ ಏನು ಹೇಳ್ತೀರಿ? SIT ತನಿಖೆ ಆಗಲಿ, ಕೋರ್ಟ್ಗಳಾಗಲಿ, ಉಡಾಫೆ ಮಾತಿನಿಂದ ಯಾರು ಮಾತಾಡ್ತಾರಲ್ಲ ಆ ಮಾತಿನ ಮೇಲೆ ಡಿಪೆಂಡೆಂಟ್ ಆಗಿರೋಂಗಿಲ್ಲ. SIT ಇರೋದೇನು ಸಮಗ್ರ ತನಿಖೆ ಸುತ್ತಮುತ್ತಲಿನ ಪೊಲೀಸ್ ಸ್ಟೇಷನ್ದೊಳಗೆ ಇರುವಂಥ ಕಂಪ್ಲೇಂಟ್ಗಳನ್ನು ಇನ್ಕ್ಲೂಡ್ ಮಾಡಿ ಧರ್ಮಸ್ಥಳದೊಳಗೆ ಆಗಿರುವಂಥ ಎಲ್ಲ ದೌರ್ಜನ್ಯವನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕಿರೋದು. ಅಲ್ಲಿ ಭೂಮಿ ಒಳಗೆ ಅದು ಅದೇ ಅವ್ರು ಹೇಳೋ ಉದ್ದೇಶ ಏನು ಅಂದರೆ ಮತ್ತೆ ಅದನ್ನು ಸುತ್ತಿ ಬಳಸಿ ಇನ್ವೆಸ್ಟಿಗೇಷನನ್ನು ಚಿನ್ನಯ್ಯನ ಸುತ್ತಲೇ ತಂದು ನಿಲ್ಲಿಸುವಂಥ ಪ್ರಯತ್ನ ಅದು. ಇದು ಚಿನ್ನಯ್ಯಂದಲ್ಲ. ಸಮಗ್ರ ತನಿಖೆ ಅಂತಿರೋದು ಧರ್ಮಸ್ಥಳದ ಎಂಟೈರ್ ಏರಿಯಾ. ಮೊದಲೇ ಹೇಳ್ದಂಗೆ ಚಿನ್ನಯ್ಯ ಬಂದು ಏನು ಸಿಗ್ಲಿಲ್ಲ ಅಂದಾಗ ಭೂಮಿ ಮೇಲೆ ಬಂತು ಅಂತಂದರೆ ಅವನು ಯಾರೇ ತಂದು ಒಗಿಲಿ, ಯಾವುದೇ ಉದ್ದೇಶಕ್ಕೆ ಒಗಿಲಿ, ಇನ್ನು ಕೆಲವೊಬ್ಬರಿಗೆ ತನಿಖಾಧಿಕಾರಿ ಎದುರಿಗೆ ಬರೋ ಮನಸ್ಸಿರಲಿಕ್ಕಿಲ್ಲ, ಆದರೆ ಅವರಿಗೆ ಎವಿಡೆನ್ಸ್ ಕೊಡೋ ಮನಸ್ಸಿರಬಹುದು, ಅವ್ರು ತಂದು ಒಗೆದಿರಬಹುದು. ಅದನ್ನೂ ಹೊರಗೆ ಬರಬೇಕು. ಆ ವ್ಯಕ್ತಿ ಹೆದರ್ಕೊಂಡಿದ್ದ ಅಂದರೆ ಅವನ ಹೆಸರು ಬೇಕಾದ್ರೆ ಮುಚ್ಚಿಟ್ಟು ತನಿಖೆಯೊಳಗೆ ಅವ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಬೇಕು, ಯಾರದಾರು ಗೊತ್ತಾಗಬೇಕು. ಯಾರೂ ಗೊತ್ತಾಗಲಿಲ್ಲ ಅಂದರೂ ಸಹಿತ ಮೂಳೆ ಅದಾವಲ್ಲಿ, ಕೆಳಗದಾವೋ ಮ್ಯಾಗದಾವೋ, ತನಿಖೆ ಅಧಿಕಾರಿಗಳು ಅದನ್ನು ತಗೊಳ್ಳೇಬೇಕು, ಅದರ ತನಿಖೆ ಮಾಡಲೇಬೇಕು. ಇಲ್ಲಿ ಅದು ಆಕಾಶದಿಂದ ಯಾರೋ ತಂದು ಒಂದು ಚೀಲಾನೇ ಒಗೆದ್ರು ಅಂದ್ಕೊಳ್ರಿ, ಎಲ್ಲೋ ಹೆಲಿಕಾಪ್ಟರ್ ಹಾರಿ ಹೋಗಿ ತಂದು ಒಗೆದ್ರು, ನಾವು ಬರೀ ಭೂಮಿಗೆ ಸಂಬಂಧಪಟ್ಟವರು, ಆಕಾಶದಿಂದ ಬಿತ್ತು ಮೂಳೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋಕ್ಕಾಗಂಗಿಲ್ಲ. ಅಲ್ಲಿ ಇರೋದು ಸಮಗ್ರ ತನಿಖೆ ಅಂತಂದರೆ ಆ ತನಿಖೆಗೆ ಒಂದು ಡೆಫಿನಿಷನ್ ಅದ. ಸಮಗ್ರ ಅಂತಿದ್ದಾಗ ಅವ್ರು ಎಲ್ಲೇ ಇರಲಿ, ಅದು ಗಾಡಿ ಒಳಗೆ ಹೋದಿದ್ರೂ ಸಹಿತ, ಗಾಡಿ ಒಡೆದಾದರೂ ಸರಿ, ಇವ್ರು ತನಿಖೆ ಮಾಡೋಕೆ ಇವ್ರಿಗೆ ಅಥಾರಿಟಿ ಅದ. ಆ ಅಥಾರಿಟಿಯನ್ನು ಗೌರ್ಮೆಂಟೇ ಅವ್ರಿಗೆ ಕೊಟ್ಟದ, ಅವ್ರು ಅದನ್ನು ತನಿಖೆ ಮಾಡ್ತಾರೆ. ನೀವು ಎಲ್ಲೋ ಕುಂತು ಯಾವುದೋ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಇದು ಭೂಮಿ ಮ್ಯಾಗಿನ ಸಂಬಂಧ ಇಲ್ಲ, ಕೆಳಗಿನ ಸಂಬಂಧ ಇಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷರನ್ನೇ ಎಡಪಂಥೀಯರು, ಇವರು ಪಿತೂರಿಯ ಭಾಗ ಅಂದರೆ ಇವ್ರ ಪ್ರಕಾರ ಮಹಿಳಾ ಆಯೋಗದ ಅಧ್ಯಕ್ಷರು ಏನು ಮಾಡಬೇಕಾಗಿತ್ತು? ಚಿನ್ನಯ್ಯಗೆ ಸುತ್ತಮುತ್ತಲು ಸುತ್ತ ಹೊಡಿಬೇಕಾಗಿತ್ತು. ಈ ಕೊಂದವರು ಯಾರು ಅಂತ ಹೋಗಿ ಕೇಳಿದವರಿಗೆ ಇದು ನಿಮಗೆ ಸಂಬಂಧ ಇಲ್ಲ, ತನಿಖಾಧಿಕಾರಿ ಏನೋ ಮಾಡ್ತಾರೆ ಕಾಯಿರಿ ಅಂಥೇಳಿ ಅವ್ರನ್ನ ದೂರ ಕಳಿಸ್ಬೇಕಾಗಿತ್ತು. ಫಸ್ಟ್ ಉದ್ದೇಶ ಮಹಿಳಾ ಆಯೋಗ ರಚನೆ ಆಗುವುದು ಮಹಿಳೆಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸುವ ಸಲುವಾಗಿ. ಆ ಸಮಸ್ಯೆಗಳು ಅವ್ರ ತಲೆಯೊಳಗೆ ಹುಟ್ಟಿರುವಂಥ ಭ್ರಮೆಗಳು ಇದ್ದರೂ ಸಹಿತ ಅದನ್ನು ಅವರು ತಳ್ಳಿ ಹಾಕೋಕ್ಕಾಗಂಗಿಲ್ಲ. ಅಂಥದ್ರೊಳಗೆ ಇಷ್ಟೆಲ್ಲ ವರ್ಷದಿಂದ ಕ್ವಶನ್ ಇಟ್ಕೊಂಡು, ಸೌಜನ್ಯ ಅನ್ನುವಂಥ ಹುಡುಗಿಯ ಬಗ್ಗೆ ಇವತ್ತಿಗೂ ಜನ ಮಿಡಿಯುವಂಥದ್ದು ಇಟ್ಕೊಂಡು ಅದನ್ನು ಪ್ರಶ್ನೆನೇ ಕೇಳಬಾರ್ದು ಅಂತಂದರೆ ಇವ್ರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅವ್ರು ನಡ್ಕೊಂಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನವರು ದೂಷಿಸಾಕತ್ತಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈಗ ಮಹಿಳಾ ಆಯೋಗದ ಅಧ್ಯಕ್ಷರು ಆ ಥರ ಇನ್ನೇನು SIT ತನಿಖೆ ಮುಗಿದೋಯ್ತು ಅನ್ನೋ ಥರ ಭಾವನೆ ಬರ್ತಾ ಇರುವಾಗ ಅವ್ರು ಸಮಗ್ರ ತನಿಖೆ ಆಗಬೇಕು, ಆಗಿಲ್ಲದೆ ಹೋದರೆ ಮಾಡಬೇಕು, ಇಲ್ಲಾಂದರೆ ಮಾಹಿತಿ ಕೊಡಬೇಕು ಅದ್ರ ಬಗ್ಗೆ ಅಂತ ಪತ್ರ ಬರೋದ ತಕ್ಷಣ ಯಾಕೆ ಈ ರೀತಿ ಕೆಲವರು ಮೀಡಿಯಾದವರು ಯಾಕೆ ಈ ರೀತಿ ಗಾಬರಿ ಬೀಳ್ತಾ ಇದ್ದಾರೆ? ಯಾಕಂದರೆ ಮೀಡಿಯಾದವರಿಗೆ ಒಂದು ಹೋಪ್ಸ್ ಬಂದಿತ್ತು, ಎಲ್ಲ ಚಿನ್ನಯ್ಯನ ಸುತ್ತಲೂ ಸುತ್ತ ಹೊಡ್ಯಾಕತ್ತಾರ, ಅಲ್ಲೇನೂ ಸಿಕ್ಕಿಲ್ಲ, ತನಿಖೆ ಮುಗಿದು ಬಿಡ್ತದೆ, ಧರ್ಮಸ್ಥಳಕ್ಕೆ ಒಂದು ಕ್ಲೀನ್ ಚೀಟ್ ಕೊಟ್ಟು ಯಾರ್ಯಾರು ಅಲ್ಲಿ ಅಲಿಗೇಷನ್ ಮಾಡಿದ್ರು ಅವ್ರನ್ನೊಂದು ಬೈಕೊಂಡು ಇನ್ನೊಂದು ತಿಂಗಳ ಕಾಲಹರಣ ಮಾಡೋಣ ಅಂತ ಅವ್ರು ಅಂದ್ಕೊಂಡಿದ್ರು. ಅದೇ ಟೈಮಿಗೆ ಇವರೆಲ್ಲ ಮುಗಿಸ್ಬಿಡ್ತಾರೋ ಅಂಥೇಳಿ ಖರೇನೆ ಯಾರು ಆತಂಕಗೊಂಡಿದ್ರು ಅವರೆಲ್ಲ ಹೋಗಿ ಅಪ್ರೋಚ್ ಮಾಡಿದರು. ಹಂಗೆ ಮುಗಿದು ಬಿಟ್ಟರೆ ಅದು ಭಾಳ ದೊಡ್ಡ ಅನ್ಯಾಯ. ಆಗಲೇ ಹೇಳ್ದಂಗೆ ಅದ್ರ ಮೇಲೆ ಮತ್ತೆ ಹೋರಾಟ ಕಂಟಿನ್ಯೂ ಆಗ್ತದೆ, ಅದೇನು ಅಲ್ಲಿಗೆ ನಿಲ್ಲಂಗಿಲ್ಲ. ಯಾಕೆಂದರೆ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು. ಪ್ರಶ್ನೆಯಾಗಿ ಎಷ್ಟು ವರ್ಷ ಇಟ್ಕೊಂಡು ಕೊಡ್ತೀರಿ? ಹಂಗೆ ಆಗಕ್ಕೆ ಹೋಗಂಗಿಲ್ಲ. ಅಲ್ಲಿ ಒಂದು ಆನ್ಸರ್ ಬೇಕಾಗ್ತದೆ. ಹಂಗಿದ್ದಾಗ ಇನ್ನೇನು ಮತ್ತೆ ಇವ್ರ ಮಾತು ಕೇಳಿಕೊಂಡು ಇನ್ವೆಸ್ಟಿಗೇಷನ್ ಇನ್ನೂ ವಿಸ್ತರಿಸ್ತದೇನೋ, ಅವರಿಗೆ ಅರ್ಜೆನ್ಸಿ ಅದ, ಕ್ವಿಕ್ಕಾಗಿ ಕ್ಲೀನ್ ಚಿಟ್ ಕೊಟ್ಟು ಧರ್ಮಸ್ಥಳ ಅನ್ನೋದು ಭಾರಿ ನೀಟದ ಅಂತ ತೋರಿಸುವಂಥ ಅರ್ಜೆನ್ಸಿ ಅದ. ಆ ಅರ್ಜೆನ್ಸಿನ ಬುದ್ಧಿ ಇರೋ ಯಾವುದೇ ವ್ಯಕ್ತಿನೂ ಅರ್ಥ ಮಾಡ್ಕೋತಾನೆ, ಯಾಕೆ ಇವರಿಗೆಲ್ಲ ಇಷ್ಟು ಅರ್ಜೆನ್ಸಿ ಅದ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಡೋದು ಅಂತ. ಅದನ್ನು ಅವ್ರು ಯಾವುದೇ ಬುದ್ಧಿವಂತಿಕೆಯ ಮಾತಿನೊಳಗೆ ಸುತ್ತಿ ಯಾರ್ಯಾರಿಗೆ ಏನೇನೇ ಕ್ವಶನ್ ಕೇಳಿದರೂ ಸಹಿತ ಸತ್ಯ ಏನು ಅಂತ ಕೇಳುವಂಥವನಿಗೆ ನೀವು ಬೈತೀರಿ, ನೀವು ಏನೋ ಒಂದು ಲೇಬಲ್ ಕೊಟ್ಟು ಅವ್ರನ್ನ ಹೆದರಿಸ್ತೀರಿ, ಇಲ್ಲ ಕೆಟ್ಟ ಭಾಷೆ ಒಳಗೆ ಕಮೆಂಟ್ ಮಾಡಿ ಅವರ ಒಂದು ಕಾನ್ಫಿಡೆನ್ಸನ್ನು ಕುಗ್ಗಿಸೋ ಪ್ರಯತ್ನ ಮಾಡ್ತೀರಿ ಅಂತಂದರೆ ಅದಕ್ಕೆ ಹೆದರುವಂಥ ಜನ ಇವತ್ತು ಇಲ್ಲ. ಯಾರೇ ಇರಲಿ, ಆ ಒಂದು ಮಿಡಿಯುವಂಥ ಜನ ಭಕ್ತರೊಳಗೂ ಅದಾರ, ಅವರು ಬಲಪಂಥೀಯರೊಳಗೂ ಅದಾರ, ಎಡಪಂಥೀಯರೊಳಗೂ ಅದಾರ. ಅದು ಆಗೋದಿಲ್ಲ ಪ್ರಯತ್ನ. ಕಡೆಯದಾಗಿ ಮೇಡಮ್, ಈಗ ಕೊಂದವರು ಯಾರು ಅನ್ನೋ ಹೆಸರಿನಲ್ಲಿ ನೂರಾರು
10 ಮಹಿಳಾ ಸಂಘಟನೆಗಳು, 100 ಮಹಿಳೆಯರು ಸೇರಿಕೊಂಡು ಧರ್ಮಸ್ಥಳದ ವಿಷಯದಲ್ಲಿ ಕೊಂದವರು ಯಾರು ಅನ್ನೋ ಪ್ರಶ್ನೆ ಇಟ್ಕೊಂಡು ನೀವು ಕೆಲಸ ಮಾಡ್ತಾಯಿದ್ದೀರಾ. ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ? ಮುಂದೆ ನಿಮ್ಮ ಒಂದು, ಈಗ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರಿ, ಮಹಿಳಾ ಅಧ್ಯಕ್ಷನ ಭೇಟಿ ಮಾಡಿದ್ರಿ, ಮುಂದೆ ಏನು ಅಂದ್ಕೊಂಡಿದ್ದೀರಾ? ಈಗ ಅಂದರೆ ಅಲ್ಲಿಯ ಮಹಿಳೆಯರಿಗೆ, ಅನ್ಯಾಯಕ್ಕೊಳಗಾದ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಏನಾದರೂ ಕಾರ್ಯಸೂಚಿಗಳಿದೆಯಾ? ಇಲ್ಲ, ಈ ಸಂಘಟನೆ ಒಳಗೆ ಮುಂಚೂಣಿ ಒಳಗಿದ್ದು ಮಾಡೋದಂಥ ಭಾಳ ಮಂದಿ ಬೇರೆ ಹೆಣ್ಮಕ್ಳು ಅದಾರ. ನಾವು ಅವರಿಗೆ ಅಸೋಸಿಯೇಟ್ ಆಗಿದ್ದವರು, ಅವರಿಗೆ ಒಂದು ಇದನ್ನು ಮಾಡ್ಕೊಂಡಿದ್ದವರು. ಅವರೆಲ್ಲರೂ ಭಾಳ ಏನಂತಾರೆ ಕಾಳಜಿಯಿಂದ ಇದ್ರ ಹಿಂದೆ ಬಿದ್ದಾರೆ. ಭಾಳ ಒಂದು ನಿಯತ್ತಿನಿಂದ ಅಥವಾ ಒಂದು ಈ ಕ್ವಶನ್ಗೆ ಉತ್ತರ ಕಂಡು ಹಿಡಿಲೇಬೇಕು ಅನ್ನುವಂಥ ಜನ ಇದ್ರೊಳಗೆ ಅದಾರೆ. ಅವರೆಲ್ಲರೂ ಈಗ ಭೇಟಿಯಾಗಿ ಬಂದರು. ಈ ಭೇಟಿಯಾಗಿ ಬರೋಕ್ಕೂ ಒಂದು ಅರ್ಜೆನ್ಸಿಗೂ ಅಥವಾ ಒಂದು ಇದಕ್ಕೂ ಕಾರಣ ಅಂತಂದರೆ ಎಲ್ಲಿ ಇದು SIT ಕ್ಲೋಸ್ ಮಾಡಿಬಿಡ್ತಾರೋ ಅಂತ ಒಂದು ಆತಂಕ ಇತ್ತು. ಅದು ಬಂದಾಗ ಬಟ್ ಈ ಪ್ರಶ್ನೆ ಅನ್ನೋದೇನದಲ್ಲ, ಇದು ವೈಡ್ ಸ್ಪ್ರೆಡ್ ಪ್ರಶ್ನೆ. ಇದು ಬರೀ ಒಂದೇ ಉಳಿಯಂಗಿಲ್ಲ. ಯಾವ್ಯಾವ ಊರೊಳಗೆ ನೀವು ಈ ಮರ್ಯಾದೆಗೇಡು ಹತ್ಯೆಗಳು ಆದಾಗೂ ಜನ ಅಲ್ಲಿ ಹೆಣ್ಮಕ್ಳು ಸಂಘಟನೆಗಳು ಕೆಲಸ ಮಾಡಿದರು. ಅದರೊಳಗೆ ಇರೋರು ಇದರೊಳಗೆ ಅದಾರೆ. ಒಂದೊಂದು ಕೊಲೆ, ಒಂದೊಂದು ಘಟನೆ ಆದಾಗೂ ಹೋಗಿ ಕೆಲಸ ಮಾಡಿದಂಥವ್ರು. ಇಲ್ಲಿ ಏನಾಗ್ಯದಲ್ಲ, ಆ ಎಲ್ಲ ಘಟನೆಗಳ ಸಮಗ್ರತೆ ಇಲ್ಲಿ ಒಂದು ಊರೊಳಗೆ ಸಿಗುತ್ತದೆ ನಿಮಗೆ. ಇಲ್ಲಿ ಜಾತಿನೂ ಐತಿ, ಧರ್ಮನೂ ಐತಿ, ಇದರೊಳಗೆ ರಿಯಲ್ ಎಸ್ಟೇಟು ಸಿಗ್ತದೆ, ಇದರೊಳಗೆ ಕ್ರೌರ್ಯ, ಹೆಣ್ಮಕ್ಳ ವಿರುದ್ಧದ ಕ್ರೌರ್ಯನೂ ಐತಿ. ಎಲ್ಲದ್ರದ್ದು ಒಂದು ಮಾಡೆಲ್ ಇಲ್ಲಿ ಸಿಗೋದ್ರಿಂದ ಈ ಒಂದು ಕ್ಷೇತ್ರದ ಪ್ರಶ್ನೆಗಳು ವರ್ಷಗಟ್ಟಲೆ, ದಶಕಗಟ್ಟಲೆ ಉಳಿದಿರೋದ್ರಿಂದ ಇದಕ್ಕೆ ಉತ್ತರ ಕಂಡು ಹಿಡಿಯೋದು ಈ ಸಂಘಟನೆಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇದು ಬರೀ ಒಂದು ಉತ್ತರ ಕಂಡು ಹಿಡಿದು ಯಾವುದೋ ಒಂದು ಹಿರಿಮೆ ಸಲುವಾಗಿ, ಯಾವುದೋ ಒಂದು ಇದ್ರ ಸಲುವಾಗಿ ಅಲ್ಲ. ಇದು ಇಡೀ ರಾಜ್ಯದ ಮಹಿಳಾ ಸಂಘಟನೆಗಳ ಮಾರಲ್ ಬೂಸ್ಟ್ ಮಾಡ್ತದೆ. ಇದನ್ನು ಅವ್ರು ಬಿಡೋಕ್ಕಾಗಂಗಿಲ್ಲ. ಇದು ಯಾಕೆ ಬಿಡೋಕ್ಕಾಗಂಗಿಲ್ಲ ಅಂದರೆ ಈ ಪ್ರಶ್ನೆ ಬಿಟ್ಕೊಂಡು ಹೋಯಿತು ಅಂತಂದರೆ ಇದು ಇಂಥ ಪಟ್ಟಭದ್ರ ಹಿತಾಸಕ್ತಿ ಅಂತಾರೆ ಕರೀರಿ, ಅಥವಾ ಈ ಹ್ಯಾಂಡ್ ಇನ್ ಗ್ಲೋ, ಒಬ್ಬರ ಕೈ ಒಳಗೊಬ್ರು ಇಟ್ಕೊಂಡು ಇದನ್ನು ಮುಚ್ಚಲೇಬೇಕು ಅಂತ ಮಾಡೋದಂಥವ್ರು ಅವ್ರದ್ದೊಂದು ವಿಕ್ಟ್ರಿ ಅಂತ ಮಾಡಿ SIT ಏನಾರೇ ಇದು ಸುಳ್ಳು ಅಂತೇಳಿ ರಿಪೋರ್ಟ್ ಕೊಟ್ಟರು ಸಹಿತ ಹೋರಾಟ ಮುಂದುವರಿತದೆ. ಇದಕ್ಕೆ ಬೇರೆ ಬೇರೆ ಆಯಾಮದೊಳಗೆ ಹೋರಾಟ ಮುಂದುವರಿತದೆ, ಬೇರೆ ಬೇರೆ ಹಂತದೊಳಗೂ ಹೋರಾಟ ಮುಂದುವರಿತದೆ. ಅವ್ರು ಯಾರೂ ನಿಲ್ಸಂಗಿಲ್ಲ, ನಾವು ಅದ್ರ ಜೋಡಿ ಇದ್ದೇ ಇರ್ತೀವಿ, ಯಾರೂ ನಿಲ್ಸಂಗಿಲ್ಲ. ಇದನ್ನು ಈ ಒಂದು ಚರ್ಚೆಗೆ ಬಂದು ಇಷ್ಟೆಲ್ಲ ನಿಮ್ಮ ವಿಷಯಗಳನ್ನ ತಿಳಿಸ್ಕೊಟ್ರಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಟ್ರಿ. ಅದಕ್ಕೋಸ್ಕರ ಈದಿನ.com ಕಡೆಯಿಂದ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಈ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ಧರ್ಮಸ್ಥಳದ ವಿಷಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಗಮನಿಸಿದ್ದೀರಿ. ಧರ್ಮಸ್ಥಳದ ವಿಷಯದಲ್ಲಿ ಯಾರು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ಉತ್ತರ ಸಿಗಲಿ, ಅಲ್ಲಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಅಪರಾಧಿಗಳಿಗೆ ಶಿಕ್ಷೆ ಆಗೋ ಮೂಲಕ ಅಂತ ಯಾರು ಅದರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು SIT ತನಿಖೆ ಮುಗ್ದೋದ್ರೆ ಸಾಕು, ಮತ್ತು SIT ತನಿಖೆ ಏನಿದೆ, ಏನು ಮಾಡಬೇಕು ಅಂತ SITನ ಫಾರ್ಮ್ ಮಾಡಿದಾರೋ ಅದನ್ನೇ ಮುಚ್ಚಿಟ್ಟು ಯಾವ ಮೆಸೇಜನ್ನು ಜನಕ್ಕೆ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಕೆಲವರು ಮೀಡಿಯಾಗಳಾಗಿರ್ಬೋದು, ಕೆಲವು ಮೀಡಿಯಾಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇದನ್ನು ನೀವು ಗಮನಿಸಿರ್ತೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಈದಿನ.com ಆದಷ್ಟು ವಾಸ್ತವವನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾಯಿದೆ. ಇನ್ನು ಮುಂದೂ ಮಾಡ್ತಾ ಹೋಗುತ್ತೆ. ಮುಂದಿನ ಚರ್ಚೆಗಳನ್ನು ಕೂಡ ಈದಿನ.comನಲ್ಲಿ ಗಮನಿಸ್ಬೋದು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.